ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಇದೀಗ ನಾನು ಲ್ಯಾಂಡ್ ಸರ್ವೇರ್ ಸಂಬಂಧಪಟ್ಟಂತೆ ಒಂದು 4 ವಿಡಿಯೋ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು 5ನೇ ವಿಡಿಯೋ ಆಗಿರುತ್ತೆ ಅನಿಸುತ್ತೆ. ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಆಗಿರುತ್ತೆ. ಸೊ ಜನರಲ್ ಸ್ಟಡೀಸ್ ಸಂಬಂಧಪಟ್ಟಂಥ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಜನರಲ್ ಸ್ಟಡೀಸ್ ಪ್ರಿಪೇರ್ ಆಗ್ತಿದ್ದೀರಾ ಅವ್ರಿಗೂ ಯೂಸ್ಫುಲ್ ಆಗೋಂಥ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ಈ ಥರ ಇದೆ. ಸೊ ಈ ವಿಡಿಯೋ ಬಂದು ಲೀನಿಯರ್ ಈಕ್ವೇಷನ್ಸಿನ ಕಂಟಿನ್ಯೂಟಿ ಪಾರ್ಟ್ ಆಗಿರುತ್ತೆ. ಈಗಾಗಲೇ ಲೀನಿಯರ್ ಈಕ್ವೇಷನ್ಸ್ಗೆ ಸಂಬಂಧಪಟ್ಟಂಥ ಬೇಸಿಕ್ ವಿಡಿಯೋನ ಒಂದು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಅದನ್ನು ನೀವು ನೋಡ್ಬೋದು. ಇದೀಗ ಅದರ ಕಂಟಿನ್ಯೂಟಿ ಪಾರ್ಟ್ 2ನೇ ವಿಡಿಯೋ. ಸೊ ಅದರ ಅಪ್ಲಿಕೇಶನಿನ ವಿಡಿಯೋ ಅಂತ ಅನ್ಬೋದು. ಅಂದರೆ ಅಪ್ಲಿಕೇಶನ್ ಲೆವೆಲಲ್ಲಿ ಕ್ವಶನ್ಸ್ ಕೇಳಿರ್ತಾರೆ. ಸೊ ಆ ಥರ ಕ್ವಶನ್ಸ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಮೊದಲ ಪ್ರಶ್ನೆ ಈ ಥರ ಇದೆ ನೋಡಿ. 30% ಆಫ್ ರಾಮ್ಸ್ ಇನ್ಕಮ್ ಈಸ್ 1200. 30% ಆಫ್ ರಾಮ್ಸ್ ಇನ್ಕಮ್ ಈಸ್ 1200. ದೆನ್ ಫೈಂಡ್ 75% ಆಫ್ ರಾಮ್ಸ್ ಇನ್ಕಮ್. ಸೊ ಏನಂತ ಹೇಳ್ತಾ ಇದ್ದಾರೆ ಅಂದರೆ 30% ರಾಮ್ದು ಏನು ಇನ್ಕಮ್ ಇದೆಯಲ್ಲ ಅದರ 30% ವ್ಯಾಲ್ಯೂ ಎಷ್ಟು ಅಂದರೆ 1200 ರೂಪಾಯಿ ಅಂತ ಹೇಳ್ತಿದ್ದಾರೆ. ಹಾಗಿದ್ದಾಗ 75% ರಾಮ್ ಇನ್ಕಮಿನ 75% ಎಷ್ಟು ಅಂತ ಕೇಳ್ತಾರೆ. ಸೊ ಉದಾಹರಣೆ ನೋಡಿ, ಎಕ್ಸಾಂಪಲು ನನಗೆ 100 ರೂಪಾಯಿ ಬರ್ತಿದೆ ಅಂತ ಇಟ್ಕೊಳ್ಳಿ. 100ಕ್ಕೆ 10% ಬಂದು 10 ರೂಪಾಯಿ ಅಂತ ಹೇಳ್ತಾಯಿದ್ದಾರೆ. 100ಕ್ಕೆ 10% ಎಷ್ಟಾಗುತ್ತೆ? 10 ರೂಪಾಯಿ, ಹೌದಾ? ಹಾಗಿದ್ದಾಗ ಈ 100 ರೂಪಾಯಿನ 75% ಎಷ್ಟು ಅಂತ ಕೇಳ್ತಾರೆ. ಸೊ ಇಲ್ಲಿ ನಮಗೆ 100 ರೂಪಾಯಿ ಅಂತ ಗೊತ್ತಿದೆ, ಹಾಗಾಗಿ 100 ರೂಪಾಯಿ ಅಂತ ಬರ್ಕೊಂಡಿದ್ವಿ. ಒಂದು ವೇಳೆ ಗೊತ್ತಿಲ್ಲದೆ ಇದ್ದರೆ ನಾವು ಆ ಸ್ಥಳನ ಎಕ್ಸ್ ಅಂತ ತೊಗೊಳ್ಬೇಕು. ಸೊ ನಮ್ಮ ಇನ್ಕಮ್ ಗೊತ್ತಿಲ್ವಲ್ಲ, ರಾಮ್ದು ಇನ್ಕಮ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ಅವರ ಇನ್ಕಮ್ನ ಎಕ್ಸ್ ಅಂತ ತೊಗೊಳ್ಳೋಣ. ಸೊ ಸೊಲ್ಯೂಷನಲ್ಲಿ ನೋಡಿ, ಸೊ ರಾಮ್ದು ಇನ್ಕಮ್ ಎಕ್ಸ್ ಅಂತ ತೊಗೊಂಡ್ರೆ ಹೇಗೆ ಬರ್ಕೊಳ್ಬೋದು ಕೊಟ್ಟಿರೋ ರಿಲೇಷನ್ನ? 30% ಆಫ್ ರಾಮ್ಸ್ ಇನ್ಕಮ್, ಇದೇನು ಎಕ್ಸ್ ಅಂದರೆ ರಾಮ್ದು ಇನ್ಕಮ್. ಇದು 30% ಆಫ್ ರಾಮ್ ಇನ್ಕಮ್ ಎಷ್ಟಾಗಿದೆ? 1200 ರೂಪಾಯಿ ಆಗಿದೆ. ಹಾಗಿದ್ದಾಗ 75% ರಾಮ್ ಇನ್ಕಮಿನ 75% ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಈ ಎಕ್ಸ್ ಬೆಲೆನ ಕಂಡುಹಿಡಿಬಿಟ್ರೆ ಆ ಎಕ್ಸ್ ವ್ಯಾಲ್ಯೂ ಇಲ್ಲಿ ಹಾಕ್ಬಿಟ್ಟು 75% ಅದರ 75%ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇದೇ ನಮ್ಮ ಲಾಜಿಕ್. ಸೊ ಈಗ ನಾವೇನು ಮಾಡೋಣ, ಇಲ್ಲಿ ಎಕ್ಸ್ನ ಫೈಂಡ್ ಔಟ್ ಮಾಡೋಣ. ಎಕ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ತಿಳ್ಕೊಳ್ರಿ, ಇಲ್ಲಿ 30% ಅಂತಂದರೆ ಇದನ್ನು ಹೇಗೆ ಬರ್ಕೊಳ್ಬೋದು ಅಂದರೆ 30/100 ಅಂತ ಬರ್ಬೋದು. 10% ಅಂತ ಏನಾದರೂ ಕೊಟ್ಟರೆ ಹೆಂಗೆ ಬರ್ಕೊಳ್ತೀವಿ? 10/100. ಒಂದು ವೇಳೆ 12% ಅಂದರೆ ಕೊಟ್ಟರೆ ಹೆಂಗೆ ಬರ್ಕೊಳ್ಬೇಕು? 12/100. ಒಂದು ವೇಳೆ 12.1% ಅಂತ ಕೊಟ್ಟರೆ ಹೆಂಗೆ ಬರ್ಕೊಳ್ತೀವಿ? 12.1/100. ಸೊ ಪರ್ಸೆಂಟ್ ರಿಮೂವ್ ಮಾಡಿದಾಗ ಕೆಳಗಡೆ /100 ಬರುತ್ತೆ, ನೆನ್ಪಿಟ್ಕೊಳ್ರಿ. ಅದೇ ಥರನೇ ಒಂದು ವೇಳೆ ನನಗೇನಾದರೂ 0.30 ಇರುತ್ತೆ, ಇದನ್ನು ಪರ್ಸೆಂಟ್ ಕನ್ವರ್ಟ್ ಮಾಡಬೇಕಂದಾಗ ಇಂಟು 100 ಮಾಡಿದ್ರೆ 30% ಆಗುತ್ತೆ. 30% ಆಗುತ್ತೆ. ಒಂದು ವೇಳೆ 0.251 ಇತ್ತಪ್ಪ, ಇದನ್ನು ನಾನು ಪರ್ಸೆಂಟ್ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು 100 ಮಾಡಬೇಕು. ಅವಾಗ ಎಷ್ಟಾಗುತ್ತೆ? 25.1. ಇಲ್ಲಿ ಎಷ್ಟು ಝೀರೋಸ್ ಇದ್ದಾವೆ? 2 ಝೀರೋಸ್. ಸೊ 2 ನಂಬರ್ನ ಆ ಕಡೆಗೆ ಮೂವ್ ಮಾಡಬೇಕು. ಅವಾಗೇನಾಗುತ್ತೆ? 25.1 ಆಗುತ್ತೆ. 0.375 ಇತ್ತಪ್ಪ, ಇದನ್ನು ಪರ್ಸೆಂಟಿಗೆ ಮಾಡಬೇಕಂದ್ರೆ ಇಂಟು 100 ಮಾಡಿದಾಗ ಎಷ್ಟಾಯಿತು ನೋಡಿ? ಇಲ್ಲಿ ಎಷ್ಟು ಝೀರೋಸ್ ಇದೆ? 2 ಝೀರೋ. 2 ಝೀರೋನ ಈ ಕಡೆ ಮೂವ್ ಮಾಡಿದ್ರೆ ಎಷ್ಟಾಯಿತು? 37.5 ಆಗುತ್ತೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು, ಪರ್ಸೆಂಟೇಜಿಂದ ನಂಬರ್ ಕನ್ವರ್ಟ್ ಮಾಡೋದು, ಇದು ಪರ್ಸೆಂಟಿಂದ ನಂಬರ್ ಕನ್ವರ್ಟ್ ಮಾಡೋದು, ಇದೇನು ನಂಬರಿಂದ ಪರ್ಸೆಂಟಿಗೆ ಕನ್ವರ್ಟ್ ಮಾಡೋದು. ಇದನ್ನು ನೆನ್ಪಿಟ್ಕೊಳ್ಬೇಕು ನೀವು. ಸೊ ಈಗ ಈ ಕಾನ್ಸೆಪ್ಟ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 30% ನಾವು ಹೇಗೆ ಬರಿಬೋದು? 30/100. ಇದೇನು? ಇಂಟು, ಇದು ಆಫ್ ಅಂದರೆ ಇಂಟುನೇ ಅಂತ ಅರ್ಥ, ಇಂಟು ಎಕ್ಸ್ ಈಸ್ ಈಕ್ವಲ್ ಟು 1200. ಇದು ಇಂಟು ನೋಡಿ, ಇದು ಎಕ್ಸ್ ಅಲ್ಲ, ಇದು ಇಂಟು ಆಗಿರುತ್ತೆ. ಮತ್ತು ಈಗ ಇದು ಕನ್ಫ್ಯೂಷನ್ ಮಾಡ್ಕೊಬೇಡಿ. ಈಗ ಎಕ್ಸ್ ಇಂಟು 30 ಎಷ್ಟಾಗುತ್ತೆ? ಅದಕ್ಕಿಂತ ಮುಂಚೆ 0 ಕ್ಯಾನ್ಸಲ್ ಮಾಡಿಬಿಡೋಣ. 3 × x 3x /10 ಈಸ್ ಈಕ್ವಲ್ ಟು 1200. ಈಗ 10 ಆ ಕಡೆ ಕಳಿಸಿದ್ರೆ ಏನಾಯಿತು? 3x ಈಸ್ ಈಕ್ವಲ್ ಟು 1200 ಇಂಟು 10 /3. 10/3 ಅಲ್ಲ, 3 ನಿನ್ನ ಕಳಿಸಿಲ್ಲ, ಅಲ್ಲಿಗೆ ಇಡಿ. ಈ 10ನ ಮಾತ್ರ ನಾನು ಆ ಕಡೆ ಕಳಿಸಿದ್ದೀನಿ. ಈಗ 1200 ಇಂಟು 0 ಇಂಟು 10 ಆದರೆ ಎಷ್ಟಾಗುತ್ತೆ? ಇದು 12,000 ಆಯಿತು. ಈಸ್ ಈಕ್ವಲ್ ಟು 3x. ಎಕ್ಸ್ ಈಸ್ ಈಕ್ವಲ್ ಟು 1200 /3. 1200 /3. ಈಗ 3 1s 3 4s 12 ತಾನೆ, ಇನ್ನು ಉಳಿಕಿರೋ 3 0. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು? 4000 ಆಯಿತು. ಇದೇನು? ರಾಮ್ದು ಇನ್ಕಮ್. ರಾಮ್ದು ಇನ್ಕಮ್ ಎಷ್ಟಿದೆ? 4000 ರೂಪಾಯಿ ಇದೆ. ರಾಮ್ದು ಇನ್ಕಮ್ ಎಷ್ಟಿದೆ? 4000 ರೂಪಾಯಿ ಇದೆ. ಈಗ ಈ 4000ಕ್ಕೆ ನೀವು 75% ತೊಗೊಂಡ್ಬಿಟ್ರೆ ನಮ್ಮ ಆನ್ಸರ್ ಬಂದುಬಿಡ್ತು. ಸೊ ದೇರ್ ಫೋರ್ 75% ಯಾವುದ್ರದ್ದು? ಎಕ್ಸಿಂದು. ಎಕ್ಸ್ ಎಷ್ಟಿದೆ? 4000 ಇದೆ. ಸೊ ಇವಾಗ 4000 75% ತೊಗೊಂಬಿಟ್ರೆ ಬಂದುಬಿಡುತ್ತೆ. ಇಲ್ಲಿ 00, ಇಲ್ಲಿ 00 ಕ್ಯಾನ್ಸಲ್ ಮಾಡಿ. ಇನ್ನೇನು ಉಳಿತು ನೋಡಿ? 75 × 40. ಈ 0 ಹಾಗೆ ಇಟ್ಕೊಳ್ಳಿ. 4ರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 75ನ ಸೊ 75ಕ್ಕೆ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 75ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 150.
ಹೌದಾ, 2 ಸಲ ಮಲ್ಟಿಪ್ಲೈ ಮಾಡಿದ್ರೆ. ಒಂದು ವೇಳೆ 4 ಸಲ ಮಲ್ಟಿಪ್ಲೈ ಮಾಡಿದ್ರೆ ಇದು ಏನಾಗಬೇಕು, ಇನ್ನೂ ಡಬಲ್ ಆಗಬೇಕು. ಎಷ್ಟಾಗುತ್ತೆ ಅವಾಗ 400 300 ಆಯಿತಾ. ಸೊ 300 ಆಯಿತು. 75 4 ಎಷ್ಟಾಗಬೇಕು, 300 ಆಗಬೇಕು. ಸೊ 300 ಅಂದರೆ ಎಷ್ಟು, 3000 ರೂಪಾಯಿ. ಸೊ 4000 ರೂಪಾಯಿಗೆ 75% ಎಷ್ಟು, 3000 ರೂಪಾಯಿ ಆಯಿತು. ಇಷ್ಟ ನೋಡಿ. ಸೊ ಆನ್ಸರ್ ಏನಾಗಬೇಕು, 3000 ರೂಪಾಯಿ ಆಗಬೇಕು. ಸೊ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ಬೋದು. ಹೇಗಪ್ಪ ಅಂದರೆ ಇಲ್ಲಿ ನೋಡಿ, 30% ಯಾವುದ್ರದ್ದು, 1200 ರೂಪಾಯಿ ಅಲ್ಲ. 30% ಅಂದರೆ ಎಷ್ಟಾಯಿತು, 1200 ರೂಪಾಯಿ ಆಯಿತು. 10% ಎಷ್ಟಾಗುತ್ತೆ, 400 ರೂಪಾಯಿ ಆಗುತ್ತೆ. ಕರೆಕ್ಟಾ. 30% ಇದನ್ನು 1200 ರೂಪಾಯಿನ 3 ಭಾಗ ಮಾಡಿಬಿಟ್ರೆ ಎಷ್ಟಾಗುತ್ತೆ, 1 ಭಾಗ 300 ರೂಪಾಯಿ 400 ರೂಪಾಯಿ ಬರುತ್ತೆ ತಾನೆ. ಅಂದರೆ 3 ಭಾಗ 1200 ರೂಪಾಯಿ ಆದಾಗ 1 ಭಾಗ ಎಷ್ಟಾಗಬೇಕು, 400 ರೂಪಾಯಿ ಆಗಬೇಕು. ಈಗ ನನಗೇನು ಬೇಕು, 75% ಬೇಕು. 400 ರೂಪಾಯಿ ಇದು 10% 400 ರೂಪಾಯಿ ಆದಾಗ 100% ಎಷ್ಟಾಗುತ್ತೆ, 100% ಇಂಟು 4 ಇಂಟು 10 ಮಾಡಿಬಿಟ್ರೆ ಆ ಕಡೆನು ಎಷ್ಟಾಯಿತು, 400 ಇಂಟು 10 ಆದಾಗ 4000 ರೂಪಾಯಿ ಆಯಿತು. ಸೊ 100% ಎಷ್ಟಾಯಿತು, 4000 ರೂಪಾಯಿ. ಅಂದರೆ ರಾಮ್ದು ಇನ್ಕಮು 100% ಅಲ್ಲ, 30% ರಾಮ್ದು ಇನ್ಕಮ್ ಕೊಟ್ಟಿದ್ದಾರೆ. 100% ಎಷ್ಟಾಯಿತು, 4000 ರೂಪಾಯಿ ಆಯಿತು ಅಷ್ಟೇ. 4000 ರೂಪಾಯಿ ನಿಮಗೆ ಈ ವ್ಯಾಲ್ಯೂ ಬಂತು. ಇನ್ನು 4000ಕ್ಕೆ 75% ತೊಗೊಂಬಿಟ್ರೆ ನಿಮಗೆ 3000 ರೂಪಾಯಿ ಬರುತ್ತೆ. ಸೊ ಅದು ಯೋಚನೆ ಮೇಲೆ ಹೋಗುತ್ತೆ, ಬಟ್ ರೆಗ್ಯುಲರ್ ಆಗಂದರೆ ನಾವು ಈ ರೀತಿಯಲ್ಲಿ ಮಾಡ್ಬೋದು. ಸೊ 30% ರಾಮ್ದು ಇನ್ಕಮ್ ಎಷ್ಟಾಯಿತು, 1200. ಸೊ ಎಕ್ಸ್ ವ್ಯಾಲ್ಯೂ ರಾಮ್ದು ಇನ್ಕಮ್ ಟೋಟಲ್ ಎಷ್ಟಾಗಿದೆ, 4000 ರೂಪಾಯಿ. 4000 ರೂಪಾಯಿನಲ್ಲಿ 75% ಎಷ್ಟಾಗುತ್ತೆ, 3000 ರೂಪಾಯಿ ಆಗುತ್ತೆ. ಸೊ ಇದನ್ನು 1-2 ಸಲ ಪ್ರಾಕ್ಟೀಸ್ ಮಾಡಿ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗ್ತಾಯಿದೆ ನೋಡಿ. ಇಫ್ ದ ಡಿಫರೆನ್ಸ್ ಅಂತ ಹೇಳ್ತಾನೆ, ಸಮ್ಮು ಡಿಫರೆನ್ಸ್. ನೆನ್ಪಿಟ್ಕೊಳ್ಳಿ, ಸಮ್ ಅಂದರೆ ನಾವೇನು ಮಾಡಬೇಕು, ಎಡಿಷನ್ ಮಾಡಬೇಕು. ಡಿಫರೆನ್ಸ್ ಅಂದರೆ ನಾವೇನು ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ತೀವಿ. ಇಫ್ ದ ಡಿಫರೆನ್ಸ್ ಬಿಟ್ವೀನ್ 75% ಆಫ್ ಎ ನಂಬರ್, ಒಂದು ನಂಬರಿನ 75%. ಇಫ್ ದ ಡಿಫರೆನ್ಸ್ ಬಿಟ್ವೀನ್ 75% ಆಫ್ ಎ ನಂಬರ್ ಆ್ಯಂಡ್ 4/5 ಆಫ್ ದಟ್ ನಂಬರ್, ಅದೇ ನಂಬರಿನ 4/5. ಇಲ್ಲಿ ಒಂದು ನಂಬರ್, ಇಲ್ಲಿ ಒಂದು ನಂಬರ್, ಆ ನಂಬರ್ ಸೇಮ್ ಇದೆ. ಇಲ್ಲಿ ಏನು ನಂಬರ್ ಇದೆ ಅದೇ ನಂಬರ್ ಇಲ್ಲಿದೆ. ಸೊ ಈ ನಂಬರಿನ 75%, ಅದೇ ನಂಬರಿನ 4/5 ಭಾಗ ಎಷ್ಟಾಗಿದೆ ಅಂತ ಹೇಳ್ತಾನೆ, 40 ಅಂತ ಹೇಳ್ತಾನೆ ನೋಡಿ. ಇಫ್ ದ ಡಿಫರೆನ್ಸ್ ಬಿಟ್ವೀನ್ 75% ಆಫ್ ಎ ನಂಬರ್ ಆ್ಯಂಡ್ 4/5 ಆಫ್ ದಟ್ ನಂಬರ್ ಈಸ್ 40. 75% ಆಫ್ ಎ ನಂಬರ್, ಡಿಫರೆನ್ಸ್ ಬಿಟ್ವೀನ್ 75% ಆಫ್ ಎ ನಂಬರ್ ಆ್ಯಂಡ್ 4/5 ಆಫ್ ಎ ನಂಬರ್ ಎಷ್ಟು, 40 ಅಂತ ಹೇಳ್ತಿದ್ದಾರೆ. ಸೊ ಏನಪ್ಪ ನಂಬರು, ವಾಟ್ ಈಸ್ ದಟ್ ನಂಬರ್ ಅಂತ ಕೇಳ್ತಾರೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನು ಅಂತ ಕೇಳ್ತಾರೆ. ಸೊ ಇದು ನಮ್ಮ ಲೀನಿಯರ್ ಇಕ್ವೇಷನ್ಸ್ ಮೇಲೆ ಸಂಬಂಧಪಟ್ಟಿದೆ. ಇದು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಕೂಡ ಬರುತ್ತೆ. ಬಟ್ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಲ್ಲ, ಸೊ ಲೀನಿಯರ್ ಇಕ್ವೇಷನ್ ಥರನೇ ಆಗುತ್ತೆ. ಸೊ ಇದನ್ನು ಪರ್ಸೆಂಟನ್ನು ನಾನು ಹೆಂಗೆ ಬರ್ಕೋಬೋದು, 75%ನ 75/100 ಇಂಟು ಎಕ್ಸ್ ಮೈನಸ್ 4/5 ಇಂಟು ಎಕ್ಸ್ ಅಂದರೆ 4 ಇಂಟು ಎಕ್ಸ್ ಡಿವೈಡೆಡ್ ಬೈ 5 ಅಂತ ಬರೀಬೋದಾ, ಈಸ್ ಈಕ್ವಲ್ ಟು 40. ಈಗ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಬಿಡಿ. 25 1s 25 3s 25 4s 25 3s ಎಷ್ಟು, 75, 25 4s ಎಷ್ಟು, 100. ಸೊ ಇದೆಷ್ಟಾಯಿತು, 3/4 ಇಂಟು ಎಕ್ಸ್ ಅಂದರೆ 3 ಇಂಟು ಎಕ್ಸ್ ಡಿವೈಡೆಡ್ ಬೈ 4. 3 ಇಂಟು ಎಕ್ಸ್ ಎಷ್ಟು, 3x ಡಿವೈಡೆಡ್ ಬೈ 4 ಮೈನಸ್ 4 ಇಂಟು ಎಕ್ಸ್ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 40. ಸೊ ಸಾಕಷ್ಟು ಜನ ಇಲ್ಲಿಗೆ ಬಂದಮೇಲೆ ಎಲ್ ಸಿ ಎಮ್ ತೊಗೊಳ್ಳೋದು ಮಿಸ್ಟೇಕ್ ಮಾಡಿಬಿಡ್ತೀರಾ. ಸೊ ಡಿನಾಮಿನೇಟ್ರಲ್ಲಿ ಇಲ್ಲೂ ಎ ಇದಂದರೆ ಎಲ್ ಸಿ ಎಮ್ ಏನು ಬರುತ್ತೆ ಅಂತ ಹೇಳಿದೆ, ಎ ಬರುತ್ತೆ ಅಂತ ಹೇಳಿದೆ. ಒಂದು ವೇಳೆ ಇಲ್ಲಿ ಕೆಳಗಿರೋ ನಂಬರ್ ಡಿಫ್ರೆಂಟ್ ಇದ್ದು ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇಲ್ಲಿ 7 ಇಲ್ಲಿ 3 ಇಲ್ಲಿ 5 ನೋಡಿ, ಇವೆರಡೂ ಸಂಖ್ಯೆ ಏನಿದಾವಲ್ಲ ಒಂದೇ ಟೇಬಲ್ಸಲ್ಲಿ ಬರಲ್ಲ, ಒಂದೇ ಮಗ್ಗಿಯಲ್ಲಿ ಬರಲ್ಲ. ಒಂದೇ ಮಗ್ಗಿಯಲ್ಲಿ ಬರದೇ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಲ್ ಸಿ ಎಮ್ ಬಂದುಬಿಡುತ್ತೆ. 3 7 ಎಷ್ಟಾಗುತ್ತೆ, 21. ಇಲ್ಲಿ ನೋಡಿ 3 ಮತ್ತು 5 ಒಂದೇ ಟೇಬಲ್ಸಲ್ಲಿ ಬರುತ್ತಾ, ಬರಲ್ಲ. ಸೊ ಏನು ಮಾಡಬೇಕು, 3 ಇಂಟು 5 ಎಷ್ಟು, 15. ಒಂದು ವೇಳೆ 7 ಮತ್ತು 3 ಬಂದಿತ್ತಪ್ಪ, 7 ಮತ್ತು 3 ಒಂದೇ ಟೇಬಲ್ಸಲ್ಲಿ ಬರಲ್ಲ, 7 3s 21. 11 7 ಒಂದೇ ಟೇಬಲ್ಸಲ್ಲಿ ಬರುತ್ತಾ, ಬರಲ್ಲ, 11 7s 77 ಎಲ್ ಸಿ ಎಮ್. ಈ ಥರ ನಂಬರ್ಸ್ ನೋಡಿ, ಎರಡೂ ಒಂದೇ ಮಗ್ಗಿಯಲ್ಲಿ ಬರುತ್ತಂದರೆ ಅದೇ ಎಲ್ ಸಿ ಎಮ್ ಆಗುತ್ತೆ. ಎರಡು ಸೇಮ್ ನಂಬರ್ಸ್ ಇತ್ತು ಅಂದರೆ ಎಲ್ ಸಿ ಎಮ್ ಅದೇ ನಂಬರ್ ಆಗುತ್ತೆ. ಇಲ್ಲ ಬೇರೆ ಬೇರೆ ನಂಬರ್ಸ್ ಇದೆ, ಇದು ಎ ಇದು ಬಿ, ಇಲ್ಲಿ ನೋಡಿ ಇಲ್ಲಿ ಎ ಇದೆ ಇಲ್ಲಿ ಬಿ ಇದೆ, ಬೇರೆ ಬೇರೆ ಸಂಖ್ಯೆಗಳಿದ್ದಾವೆ. ಸೊ ಆ ಥರ ಸಂಖ್ಯೆಗಳಿದ್ದು ಆ ಎರಡು ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಬರದೇ ಇದ್ದ ಪಕ್ಷದಲ್ಲಿ, ಒಂದೇ ಟೇಬಲ್ಸಲ್ಲಿ ಬರದೇ ಇದ್ದಾಗ ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಲ್ ಸಿ ಎಮ್ ಬಂದುಬಿಡುತ್ತೆ. ಇಲ್ಲಿ ನೋಡಿ 4 ಮತ್ತು 5 ಒಂದೇ ಟೇಬಲ್ಸಲ್ಲಿ ಬರಲ್ಲ, ಹಾಗಾಗಿ ಏನು ಮಾಡಬೇಕು, ಈಗ ಅವೆರಡರ ಎಲ್ ಸಿ ಎಮ್ 4 ಇಂಟು 5. 4 ಇಂಟು 5 ಎಷ್ಟಾಯಿತು, 20. ಸೊ 4ಕ್ಕೆ 5ಕ್ಕೆ ಎಲ್ ಸಿ ಎಮ್ ಎಷ್ಟಾಯಿತು, 20 ಆಯಿತು. ಈಗ 20 ಬಂದಮೇಲೆ ಈ 4ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ ನಂಗೆ 20 ಬರುತ್ತೆ, 5ನ ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ. ಈ 5ಗೆ ನನಗೇನು ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ, 4ನ ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ. ಸೊ ಆಯಿತು, 20 ಅಂತ ಎಲ್ ಸಿ ಎಮ್ ಬರೆದ್ಮೇಲೆ ಈ ಥರ ನೀವು ಮಾಡಬೇಕು. 4ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ, 5ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ. ಈಗ ಮೇಲ್ಗಡೆ ಮಲ್ಟಿಪ್ಲೈ ಮಾಡಿ 3 ಇಂಟು 5 ಎಷ್ಟು, 20. 3 5s ಎಷ್ಟು, 15. 3 5s ಎಷ್ಟು, 15 ಇಂಟು ಎಕ್ಸ್ ಮೈನಸ್ 4 4s ಎಷ್ಟು, 16 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು, 40. ಸೊ ಈಗ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 20 ಕಡೆ ಹೋಗುತ್ತಾ, 15x ಮೈನಸ್ 16x ಎಕ್ಸ್ ಎಷ್ಟಾಗುತ್ತಾ ನೋಡಿ,
ಸೊ ಈಗ ಏನು ಮಾಡಬೇಕು ನೋಡಿ, 15x ಮೈನಸ್ 16x, 16xಲ್ಲಿ 15x ಹೋದರೆ ಎಕ್ಸಾ, ಏನು ಎಕ್ಸ್ ಅದು ಮೈನಸ್ ಎಕ್ಸ್ ಡಿವೈಡೆಡ್ ಬೈ 20 ಇದು. ಆ 20ನ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 20 ಆ ಕಡೆ ಹೋಗುತ್ತೆ, ಆ ಕಡೆ ಹೋಗುತ್ತೆ. ಸೊ ಏನಾಯಿತು 20 ಇಂಟು 40, 20 ಇಂಟು 40, ಸೊ ಎಷ್ಟಾಯಿತು 20 ಇಂಟು 40 ಈಸ್ 800. ಇದೇನು ಮೈನಸ್ ಎಕ್ಸ್. ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಇಲ್ಲಿ ಹೇಳಬೇಕಂದ್ರೆ ಯಾವುದು ನೆಗೆಟಿವ್ ವ್ಯಾಲ್ಯೂ ಇಲ್ಲ, ಸೊ ಇದನ್ನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ನೆಗೆಟಿವ್ ಇಲ್ಲದೆ ಇದ್ದಾಗ ಮತ್ತೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಏನಾಯಿತು ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 800 ಆಯ್ತು ನೋಡಿ. ಎಷ್ಟಾಯಿತು 800 ವ್ಯಾಲ್ಯೂ ಆಯಿತು. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಅದೇ ಥರನೇ ಇದೆ. ಇಫ್ ದ ಡಿಫರೆನ್ಸ್ ನೋಡಿ, ಡಿಫರೆನ್ಸ್ ಇಫ್ ದ ಡಿಫರೆನ್ಸ್ ಆಫ್ 55% ಆ್ಯಂಡ್ 35% ಆಫ್ ಎ ನಂಬರ್. ಸೊ ಲೆಟ್ ದಿ ನಂಬರ್ ಬಿ ಎಕ್ಸ್ ಅಂತ ತೊಗೊಳ್ಳೋಣ, ಎಕ್ಸ್ ಅಂತ ನಂಬರ್ ಇರಲಿ. ಸೊ ಆ ಎಕ್ಸ್ ನಂಬರಿನ 55%, ಆ ಎಕ್ಸ್ ನಂಬರಿನ 35% ಎಷ್ಟಂತ ಹೇಳ್ತಿದ್ದಾರೆ, 400 ಅಂತ ಹೇಳ್ತಾರೆ. ದೆನ್ ವಾಟ್ ಈಸ್ ದ ನಂಬರ್ ಇಫ್ ದ ಡಿಫರೆನ್ಸ್ ಆಫ್ 55% ಆಫ್ ಎ ನಂಬರ್ ಆ್ಯಂಡ್ 35% ಆಫ್ ಎ ನಂಬರ್ ಎಷ್ಟು 400 ಅಂತ ಹೇಳ್ತಾರೆ. ಕರೆಕ್ಟಾ? ಇದೇ ತಾನೇ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದು. 55% ಆ್ಯಂಡ್ 35% ಆಫ್ ಎ ನಂಬರ್, 55% ಆಫ್ ಎ ನಂಬರ್ ಆ್ಯಂಡ್ 35% ಆಫ್ ಎ ನಂಬರ್. ಇಲ್ಲಿ ಡಿಫರೆನ್ಸ್ ಅಂದಿರೋ ಕಾರಣದ ಸೆಂಟ್ರಲ್ ಮೈನಸ್ ಹಾಕೊಂಡಿದ್ದೀನಿ. ಡಿಫರೆನ್ಸ್ ಆಫ್ 55% ಆಫ್ ಎ ನಂಬರ್ ಆ್ಯಂಡ್ 35% ಆಫ್ ಎ ನಂಬರ್ ಈಸ್ 400. ದೆನ್ ವಾಟ್ ಈಸ್ ದಿ ನಂಬರ್, ಎಕ್ಸ್ ವ್ಯಾಲ್ಯೂ ಏನಂತ ಕೇಳ್ತಾರೆ. ಸೇಮ್ ಪ್ರೀವಿಯಸ್ ಕ್ವಶನ್ ಮಾಡಿದ್ವಲ್ಲ ಅದೇ ಥರನೇ. 55% ಹೆಂಗೆ ಮಾಡ್ಬೋದು, 55 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಮೈನಸ್ 35 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 400. ಸೊ ನೀವು ಈಗ ಇದನ್ನು 5 ಕ್ಯಾನ್ಸಲ್ ಮಾಡಿ. ಇಲ್ಲಪ್ಪ ಅಂತಂದರೆ ನೀವೇನು ಮಾಡ್ಬೋದು, 100 ಎರಡರಲ್ಲೂ ಇದೆಲ್ಲ, ಸೊ ಕಾಮನ್ ತೆಗೆದುಬಿಡೋಣ. 100 ಎರಡರಲ್ಲೂ ಇರೋ ಕಾರಣ 100ನ ಕಾಮನ್ ತೆಗೆಯೋಣ. ಯಾಕಂದರೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಫ್ರ್ಯಾಕ್ಷನ್ಸ್ ಬರುತ್ತೆ, ಮತ್ತು ಎಲ್ ಸಿ ಎಮ್ ಅನ್ನಂಗೆ ಹೋಗಬೇಕು. ಸೊ ಬೆಟರ್ ಎಲ್ ಸಿ ಎಮ್ ತೆಗೆದುಬಿಟ್ರಿ. ಇಲ್ಲೂ 100 ಇದೆ, ಇಲ್ಲೂ 100 ಇದೆ, ಎರಡರಲ್ಲೂ 100 ಕಾರಣದಾಗ ಎಲ್ ಸಿ ಎಮ್ ಇದು ಕಾಮನ್ ತೊಗೊಂಡೆ. ಇನ್ನೇನು ಉಳಿತು, 55x ಮೈನಸ್ 35x ಇದೆಷ್ಟು 400. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 100 ಈ ಕಡೆಗೆ ಬರುತ್ತೆ ತಾನೆ. ಸೊ ಏನಾಯ್ತು ಅದು ಆಗ 55ಅಲ್ಲಿ 35 ಹೋದರೆ ಎಷ್ಟಾಯಿತು, 20ನ ಎಷ್ಟಾಯಿತು 20x. 55ಅಲ್ಲಿ 35 ಹೋದರೆ 20x ಈಸ್ ಈಕ್ವಲ್ ಟು 400 ಇಂಟು 100. 400 ಇಂಟು 100 ಎಷ್ಟಾಗುತ್ತೆ, 4000 ಆಯಿತಾ. 4000 40,000 ಆಯಿತು. ಇದೇನು 20x. ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು 40,000 ಡಿವೈಡೆಡ್ ಬೈ 20. ಇಲ್ಲಿ 0 ಕ್ಯಾನ್ಸಲ್ ಮಾಡಿ. ನೆಕ್ಸ್ಟ್ ಉಳಿತು 4000 ಡಿವೈಡೆಡ್ ಬೈ 2. 2 1s 2 2s, ಸೊ ಇನ್ನು 3 zeros. ಎಷ್ಟಾಯ್ತಿದು ಎಕ್ಸ್ ವ್ಯಾಲ್ಯೂ. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 2000 ಆಯ್ತು ನೋಡಿ. ಇಷ್ಟೇ. ಯಾಕಂದರೆ ಇಲ್ಲೆಷ್ಟು 2 1s 2 2s, ನೀವು ಹಿಂಗೂ ಮಾಡ್ಬೋದು ಕ್ಯಾಲ್ಕುಲೇಷನ್. ಅದು ಅರ್ಥ ಆಗಲಿಲ್ಲ ಅಂದರೆ 2 ಇಂದ ಹೋಗ್ತದೆ. 2 2s ಎಷ್ಟು 4, ಓಕೆನಾ. 0 ಆಯಿತು. ಇನ್ನು ಝೀರೋಸ್ ಎಲ್ಲ ಇಳಿಸ್ಬಿಡ್ರಿ. ಈ ಝೀರೋಸ್ ಎಲ್ಲ ಇಲ್ಲಿ ಕ್ಯಾರಿ ಮಾಡ್ಕೊಳ್ತೀರಾ. ಸೊ ಎಷ್ಟಾಯಿತು 2000 ಆಯಿತು. ಹಿಂಗೆ ಮಾಡೋದಕ್ಕಿಂತ ಹಿಂಗೆ ಮಾಡೋದು ಬೆಸ್ಟ್. 2 1s 2000 ಆಗಿ 4000 ಹೋಗ್ಬಿಡುತ್ತೆ. 2 ಇಂಟು 2000 ಮಾಡಿದ್ರೆ ಅಷ್ಟೇ ತಾನೇ ಬರೋದು. 0 0 0 2 2s 4, ಓಕೆನಾ. 2000ಗೆ ಎಷ್ಟು 4000 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು 2000 ಆಯಿತು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ದ ಪ್ರೆಸೆಂಟೇಜ್ ಆಫ್ ರಾಹುಲ್ಸ್ ಮದರ್ ಈಸ್ 3 times ದಿ ಪ್ರೆಸೆಂಟೇಜ್ ಆಫ್ ರಾಹುಲ್. ಏನಂತ ಹೇಳ್ತಾರೆ ಅಂದರೆ ರಾಹುಲ್ ಅವರ ತಾಯಿಯ ಏಜು ಎಷ್ಟು ಪಟ್ಟಿದೆ, 3 times ಇದೆ. ಯಾರ ಏಜ್ಗೆ, ರಾಹುಲ್ ಏಜ್ಗೆ. ರಾಹುಲ್ ಏಜ್ ನಾನು ಎಕ್ಸ್ ಅಂತ ತೊಗೊಂಡ್ರೆ ರಾಹುಲ್ದು ಮದರ್ ಏಜ್ ಎಷ್ಟಾಗುತ್ತೆ ಡಾಟಾ ಪ್ರಕಾರ. ರಾಹುಲ್ಸ್ ಮದರ್ ಏಜ್ ಇಸ್ ಈಕ್ವಲ್ ಟು ಎಷ್ಟಾಯಿತು ಪ್ರೆಸೆಂಟ್ 4 times 3 times 3 times ಹೇಳ್ತಿರೋದು. 3 times ದಿ ಪ್ರೆಸೆಂಟೇಜ್ ಆಫ್ ರಾಹುಲ್. 3 times ದಿ ಪ್ರೆಸೆಂಟೇಜ್ ಆಫ್ ರಾಹುಲ್ದು ಏಜ್ ಎಕ್ಸ್ ಇದ್ದರೆ ಅವರ ತಾಯಿ ಏಜ್ ಏನಿದೆ 3 ಪಟ್ಟು ಇದೆ ರಾಹುಲ್ ಏಜ್ಗಿಂತ, ಓಕೆನಾ. ಇವಾಗ ನೋಡಿ ಇಲ್ಲಿ 20 ಅಂತ ಇಟ್ಕೊಳ್ಳಿ. ಅವ್ರ ತಾಯಿಯವ್ರದ್ದು ಎಷ್ಟಿರಬೇಕು 60 ಇರಬೇಕು, ಹೌದಾ. 60 ಇರುತ್ತೆ, ಯಾಕೆಂದರೆ 3 ಪಟ್ಟು ಅಂತ ಹೇಳ್ತಾರಲ್ಲ. ಸೊ 3 ಪಟ್ಟು ಅಂದಾಗ ನಾವು ಎಕ್ಸ್ ಅಂತ ತೊಗೊಂಡ್ರೆ ಅದರ 3 ಪಟ್ಟು ಎಷ್ಟಾಗಬೇಕು 3x ಆಗಬೇಕು. ಇದು ಇಲ್ಲಿವರೆಗೆ ಆಯಿತು. ನೆಕ್ಸ್ಟ್ ನೋಡಿ, ಆಫ್ಟರ್ 5 years, ಇಲ್ಲಿಂದ 5 ವರ್ಷ ಆದ ನಂತರ ಆಫ್ಟರ್ 5 years ದೇರ್ ಏಜ್ ವಿಲ್ ಬಿ 66 years. ದೇರ್ ಏಜ್ ವಿಲ್ ಆ್ಯಡ್ ಟು 66 years. ಸೊ ರಾಹುಲಿನ ಏಜು ಅವರ ತಾಯಿಯ ಏಜು ಎಷ್ಟು ಈಗ ಪ್ರೆಸೆಂಟು 3x, ರಾಹುಲ್ ಏಜ್ ಎಷ್ಟು ಎಕ್ಸ್. ಇಲ್ಲಿಂದ 5 ವರ್ಷ ಆದ ನಂತರ ರಾಹುಲ್ ಏಜು 5 ವರ್ಷ ಬೆಳೆಯುತ್ತೆ, ಅವರ ತಾಯಿಯ ಏಜ್ನು 5 ವರ್ಷ ಬೆಳೆಯುತ್ತೆ, ಹೌದಾ. ಸೊ ಎರಡು ಸಮ ಆಗಿ ಎಷ್ಟಾಗುತ್ತಿದೆ ಅಂತ ಹೇಳ್ತಾರೆ 66 years ಆಗ್ತಿದೆ ಅಂತ ಹೇಳ್ತಾರೆ. ಸೊ ನೋಡಿ ಇಲ್ಲಿ ದ ಪ್ರೆಸೆಂಟೇಜ್ ಆಫ್ ಇಲ್ಲಿ ಆಫ್ಟರ್ 5 years
ದೇರ್ ಏಜ್ ವಿಲ್ ಆ್ಯಡ್ ಟು 65 years. ಆಫ್ಟರ್ 5 years ಆದ ನಂತರ ಅವರಿಬ್ಬರ ಏಜ್ ಎಷ್ಟಾಗಿರುತ್ತೆ, 66 ವರ್ಷ ಆಗಿರುತ್ತೆ ಅಂತ ಹೇಳ್ತಾನೆ. ರಾಹುಲ್ ಏಜ್ ಪ್ರೆಸೆಂಟ್ ಎಕ್ಸ್ ಆಗಿದ್ದರೆ, ತಾಯಿ ಏಜ್ 3 ಪಟ್ಟು ಎಕ್ಸ್ 3 times ಎಕ್ಸ್ ಆಗಿದ್ದರೆ, ಇಲ್ಲಿಂದ 5 ವರ್ಷ ಆದ ನಂತರ x+5 ಮತ್ತು 3x+5 ಇಬ್ಬರದು 5 ವರ್ಷ ಏಜ್ ಇನ್ಕ್ರೀಸ್ ಆಗುತ್ತದೆ. ಹಾಗಾಗಿ +5 ಮಾಡಿದ್ದೀನಿ. ಸೊ ಅವರಿಬ್ಬರದು ಸೇರಿ 66 ಆಗ್ತಿದೆ ಅಂತಂತಾನೆ. ಅವರಿಬ್ಬರದು ಸೇರಿ 66 ಆಗುತ್ತಂದರೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ದೇನೆ. ಈಗ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಬಿಡಿ. ಸೊ ಇಲ್ಲಿ ಇವಾಗ ಬ್ರ್ಯಾಕೆಟ್ಸ್ ರಿಮೂವ್ ಮಾಡಿದ್ರೆ ಏನಾಯಿತು, x+5 + 3x+5 ಹೌದಾ = 66. ಸೊ ಎಕ್ಸ್ ಇಲ್ಲಿ 3 times ಎಕ್ಸ್ ಎಷ್ಟಾಯಿತು, 4 times ಎಕ್ಸ್ ಆಯಿತು, ಪ್ಲಸ್ 5 + 5 ಎಷ್ಟಾಯಿತು, 10 = 66. 10ನ್ನು ಈ ಕಡೆ ಸೆಂಡ್ ಮಾಡಿ, 4x = 66 - 10 ಎಷ್ಟಾಯ್ತು, ಇದು 56 ಆಯಿತು. ಇದೇನಿದು 4x ಕರೆಕ್ಟಾ. x = 56 / 4. 4 1s 4 ಇನ್ನೊಂದು ಉಳಿಯುತ್ತೆ, 4 4s 16. ಸೊ ಎಕ್ಸ್ ಎಷ್ಟಾಯಿತು, 14 ವರ್ಷ ಆಯಿತು. ಇದೇನಿದು ರಾಹುಲಿನ ವಯಸ್ಸಿದು. ಎಕ್ಸ್ ಅಂದರೆ ಏನು, ರಾಹುಲ್ ವಯಸ್ಸು. ಸೊ ರಾಹುಲ್ ವಯಸ್ಸು ಎಷ್ಟಿದೆ, ಈಗ ಪ್ರೆಸೆಂಟು 16 ವರ್ಷ ಇದೆ. ಫೈಂಡ್ ದಿ ಪ್ರೆಸೆಂಟ್ ಏಜ್ ಆಫ್ ರಾಹುಲ್ಸ್ ಮದರ್. ಪ್ರೆಸೆಂಟ್ ಏಜ್ ಎಷ್ಟಿದೆ, 3x. ಸೊ 3 times x, 3 × x 16. ಸೊ ರಾಹುಲ್ದು 16 ಅಂದಾಗ ಪ್ರೆಸೆಂಟ್ ಏಜ್ ಎಷ್ಟಾಗಿದೆ, 3 ಪಟ್ಟಿದೆ ತಾಯಿದು. ಸೊ 3 × 16 ಎಷ್ಟಾಗುತ್ತೆ ನೋಡಿ, 3 6 18, 3 1 3, 3 + 1 is 4, 48 years. ಸೊ ತಾಯಿದು 14 ವರ್ಷ ಇದೆ, 48 ವರ್ಷ ಇದ್ದರೆ ರಾಹುಲ್ದು ಎಷ್ಟಿದೆ, 16 ವರ್ಷ ಇದೆ ನೋಡಿ. ಇಷ್ಟೇ, ಈ ಥರ ನಾವು ಮಾಡಬೇಕು. ಸೊ ಇಲ್ಲಿ ನೋಡಿ, ಈ ಸ್ಟೆಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಲೀನಿಯರ್ ಈಕ್ವೇಷನ್ಗೆ ಸಂಬಂಧಪಟ್ಟಿದ್ದು. ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ಬೇಸಿಕ್ಸ್ನ ಅರ್ಥ ಮಾಡಿಸ್ಬೇಕಾದ್ರೆ ಈ ಸ್ಟೆಪ್ಪಿಂದ ಸಾಲ್ವ್ ಮಾಡಿದ್ವಿ. ಸೊ ಇದನ್ನು ಅವರು ವರ್ಬಲ್ ಫಾರ್ಮಲ್ಲಿ ಕೊಟ್ಬಿಟ್ಟು ಆ ಥರ ಈಕ್ವೇಷನ್ ಬರೋಂಗೆ ಮಾಡಿ ಅದನ್ನು ಸಿಂಪ್ಲಿಫೈ ಮಾಡಿ ಅವ್ರು ಏನು ಕೇಳಿರ್ತಾರೆ ಆ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಪ್ರಶ್ನೆಗಳು ನೀವು ಲ್ಯಾಂಡ್ ಸರ್ವೇಯರ್ ಪೋಸ್ಟಲ್ಲಿ ನೀವು ನೋಡ್ಬೋದು. ಸೊ ಭಾಳ ಇಂಪಾರ್ಟೆಂಟು. ಯಾರೆಲ್ಲ ರೈಲ್ವೇದಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟು, ಟೆಕ್ನಿಷಿಯನು ಇದು ಯಾವುದು ಅಸಿಸ್ಟೆಂಟ್ ಲೋಕೋಪೈಲಟ್ ಅಪ್ಲೈ ಮಾಡಿದಾರೆ ಅವ್ರಿಗೂ ಇದೇ ಥರ ಪ್ರಶ್ನೆಗಳು ಬರುತ್ತೆ. ಸೊ ಲ್ಯಾಂಡ್ ಸರ್ವೇರಲ್ಲಿ ಲೀನಿಯರ್ ಈಕ್ವೇಷನ್ ಚಾಪ್ಟರ್ಲ್ಲಿ ನೀವು ಈ ಥರ ನೋಡ್ಬೋದು. ಇದು ನಿಮಗೆ ಏಜಸ್ ಚಾಪ್ಟರ್ ಥರ ಕಾಣುತ್ತೆ, ಬಟ್ ಇದು ಲೀನಿಯರ್ ಈಕ್ವೇಷನ್ ಚಾಪ್ಟರ್ದು ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದೆ ನೋಡಿ. 2 numbers ಆರ್ ಇನ್ ದಿ ರೇಷಿಯೋ. 2 ನಂಬರ್ಗಳ ಅನುಪಾತ ಎಷ್ಟಿದೆ ಅಂತ ಹೇಳ್ತಾರೆ, 5:3 ಇದೆ ಅಂತ ಹೇಳ್ತಾನೆ. ಇಫ್ ದೇ ಡಿಫರ್ ಅಂದರೆ ಏನು, ಡಿಫರೆನ್ಸ್ ಅಂತಲೇ ಅರ್ಥ. ಇಫ್ ದೇ ಡಿಫರ್ ಬೈ 18 ಅಂದರೆ ಆ 2 ಸಂಖ್ಯೆಗಳ ಡಿಫರೆನ್ಸ್ ಎಷ್ಟಿದೆ ಅಂತ ಹೇಳ್ತಾನೆ, 18 ಇದೆ ಅಂತ ಹೇಳ್ತಾನೆ. ಹಾಗಿದ್ದಾಗ ವಾಟ್ ಆರ್ ದಿ ನಂಬರ್ಸ್, ಯಾವುಗಳ 2 ಸಂಖ್ಯೆ, ದ ನಂಬರ್ಸ್ ಆರ್ ಇನ್ ದಿ ರೇಷಿಯೋ. 2 ನಂಬರ್ಗಳು, 2 numbers ಆರ್ ಇನ್ ದಿ ರೇಷಿಯೋ 5:3. ಇಫ್ ದೇ ಡಿಫರ್ ಬೈ 18 ವಾಟ್ ಆರ್ ದಿ ನಂಬರ್ಸ್. ಸೊ ನನಗೆ 2 ನಂಬರ್ಸಿನ ರೇಷಿಯೋ ಏನು, 5:3 ಕೊಟ್ಟಿದ್ದಾನೆ ಹೌದಾ. ರೇಷಿಯೋ ಆಫ್ 2 numbers, ರೇಷಿಯೋ ಆಫ್ 2 numbers ಏನದು ಹೇಳಿರೋದು, 5:3. ಸೊ ನಾನಿಲ್ಲಿ ಅವೆರಡಕ್ಕೆ ಎಕ್ಸ್ನ ಮಲ್ಟಿಪ್ಲೈ ಮಾಡಿ, ಈ ಥರ ರೇಷಿಯೋ ಕೊಟ್ಟಾಗ 5x:3x ಅಂತ ಮಲ್ಟಿಪ್ಲೈ ಮಾಡಿ. ಈಗ ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್. ಅದು ಫಸ್ಟ್ ನಂಬರ್, ಸೆಕೆಂಡ್ ಇರೋದು ಸೆಕೆಂಡ್ ನಂಬರ್. 2 numbers 2 ನಂಬರ್ಗಳ ಅನುಪಾತ, ಇದು 2 ನಂಬರ್ಗಳ ಅನುಪಾತ ಕೊಟ್ಟಿದ್ದಾನೆ. ಈಗ ಈ 2 ಸಂಖ್ಯೆಗಳ ಏನು ಡಿಫರೆನ್ಸ್, 2 ಸಂಖ್ಯೆಗಳ ಡಿಫರೆನ್ಸ್ನ 18 ಆದಾಗ ಆ 2 ಸಂಖ್ಯೆಗಳು ಯಾವ್ದು ಅಂತ ಕೇಳ್ತಾರೆ. ಸೊ ಬೈ ಡಾಟ 2 ಸಂಖ್ಯೆಗಳ ಡಿಫರೆನ್ಸ್ ಅಂದರೆ ದ ಡಿಫರೆನ್ಸ್ ಆಫ್ 2 numbers. ಫಸ್ಟ್ ನಂಬರ್ ಏನು 5x ಮತ್ತು ಸೆಕೆಂಡ್ ನಂಬರ್ ಏನು 3x. ಇಲ್ಲೇ ಇದೆ ನೋಡಿ, ಆ 2 ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾನೆ. ಫಸ್ಟ್ ಸಂಖ್ಯೆ ಏನು 5x, ಎರಡನೇ ಸಂಖ್ಯೆ ಏನು 3x. ಆ 2 ಸಂಖ್ಯೆಗಳ ಅನುಪಾತ ಇದು ಡಿಫರೆನ್ಸ್ ಏನಿದೆ, 18 ಇದೆ. ಸೊ ಈಗ ಇದು ನಿಮಗೆ ಲೀನಿಯರ್ ಈಕ್ವೇಷನ್ ಇದೆ. 5x - 3x ಎಷ್ಟು 2x, 2x = 18. ಎಕ್ಸ್ ಎಷ್ಟಾಯಿತು, 18 / 2 ಅಂದರೆ 9. ಯಾಕೆ 2 1 2 9. ಎಕ್ಸ್ ಎಷ್ಟಾಯಿತು, 9 ಆಯಿತು. ಸೊ ಈಗ ನನಗೆ ಅವೆರಡು ನಂಬರ್ಸ್ನ ಫೈಂಡ್ ಔಟ್ ಮಾಡೋಣ. ದೇರ್ ಫೋರ್ 2 numbers ಆರ್, ಫಸ್ಟ್ ನಂಬರ್ ಏನು 5x, ಸೆಕೆಂಡ್ ನಂಬರ್ ಏನು 3x. 5 × 9, 5 × 9 ಎಷ್ಟಾಯಿತು 45. ಸೆಕೆಂಡ್ ನಂಬರ್ ನೋಡಿ 3 × 9 ಎಷ್ಟಾಯಿತು 27. ಇಷ್ಟೇ 2 ಸಂಖ್ಯೆಗಳು ನೋಡಿ. 2 ಸಂಖ್ಯೆಗಳು ಯಾವುದದು 45, ಎರಡನೇ ಸಂಖ್ಯೆ ಯಾವುದು 27. ಮೊದಲ ಸಂಖ್ಯೆ ಯಾವುದಂತ ಕೇಳಿದ್ರೆ 45, ಎರಡನೇ ಸಂಖ್ಯೆ ಯಾವುದಂತ ಕೇಳಿದ್ರೆ 27. ಒಂದೊಂದು ವೇಳೆ ಈ ಥರನೂ ಕೇಳ್ತಾರೆ. ದ ಸಮ್ ಆಫ್ ದಿ 2 numbers ಈ ಸಮ್ ಆಫ್ ದಿ 2 numbers ಅಂದಾಗ 5x + 3x ಅಂದರೆ 45 + 2 27. ಅಷ್ಟು ಮಾಡಿದ್ರೆ ಸಮ್ ಆಫ್ ದಿ 2 numbers ಬರುತ್ತೆ. ಸೊ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಸೊಲ್ಯೂಷನ್ ಭಾಳ ಸಿಂಪಲ್ ಇರುತ್ತೆ. ಸೊ ನೋಡಿ, ಇವೆರಡು ರೇಷಿಯೋ ಕೊಟ್ಟಿದ್ದ, ಅವೆರಡನ್ನ ಎಕ್ಸ್ನಲ್ಲಿ ಕನ್ವರ್ಟ್ ಮಾಡ್ಕೊಂಡೆ, ಎಕ್ಸ್ನಲ್ಲಿ ಬರ್ಕೊಂಡೆ. ಆ ಎಕ್ಸ್ನಲ್ಲಿ ಬರ್ದಿರೋದನ್ನ ನೆಕ್ಸ್ಟ್ ಡಿಫರೆನ್ಸ್ ಅಂತ ಹೇಳಿದ್ದಾನೆ. ಇಫ್ ದ ಡಿಫರ್ ಬೈ 18, 2 ಸಂಖ್ಯೆಗಳು ಡಿಫರ್ ಎಷ್ಟಾಗಿದೆ 18 ಆಗಿದ್ದಾಗ ಆ ಸಂಖ್ಯೆಗಳು 2 ಸಂಖ್ಯೆಗಳು ಯಾವ್ದು ಅಂತ ಕೇಳಿದ್ದಾರೆ. ಎಕ್ಸ್ನ ಫೈಂಡ್ ಔಟ್ ಮಾಡಿದೆ, ಸಬ್ಸ್ಟಿಟ್ಯೂಷನ್ ಮಾಡಿದೆ, ನಿಮಗೆ ಆ 2 ಸಂಖ್ಯೆಗಳು ಯಾವುದಂತ ಗೊತ್ತಾಗ್ಬಿಡುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದೆ ನೋಡಿ. ದ ಏಜ್ ಆಫ್ ರಾಹುಲ್ ಆ್ಯಂಡ್ ರವಿ ಆರ್ ಇನ್ ದಿ ರೇಷಿಯೋ. ಪ್ರೀವಿಯಸ್ ಕ್ವಶನ್ ಏನಿತ್ತಲ್ಲ ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡ್ತಿದ್ವಿ. ದ ಏಜ್ ಆಫ್ ರಾಹುಲ್ ಆ್ಯಂಡ್ ರವಿ, ರಾಹುಲು
ಆ್ಯಂಡ್ ರವಿ ರೇಷಿಯೋ ಕೊಟ್ಟಿದ್ದಾನೆ. ದ ಏಜ್ ಆಫ್ ರಾಹುಲ್ ಆ್ಯಂಡ್ ರವಿ ಆರ್ ಇನ್ ದಿ ರೇಷಿಯೋ. ಅವರಿಬ್ಬರ ಏಜ್ ರೇಷಿಯೋ ರಾಹುಲ್ದು ಮತ್ತು ರವಿದು ಏಜ್ ರೇಷಿಯೋ ಎಷ್ಟಿದೆ? 5:7 ಇದೆ. 4 years ಲೇಟರ್. 4 years ಲೇಟರ್ ಅಂದರೆ 4 ವರ್ಷ ಆದ ನಂತರ. 4 years ಎಗೋ ಅಂದರೆ ಹಿಂದೆ ಹೋಗಬೇಕು. 4 years ಲೇಟರ್ ಅಂದರೆ ಮುಂದೆ ಹೋಗಬೇಕು. 4 years ಲೇಟರ್, ಆಫ್ಟರ್ 4 years. ಆಫ್ಟರ್ ಅಥವಾ ಲೇಟರ್ ಎರಡರದ್ದು ಅರ್ಥ ಒಂದೇ. ಆಫ್ಟರ್ 4 years. ಆಫ್ಟರ್ 4 years ದ ಸಮ್ ಆಫ್ ದೇರ್ ಏಜಸ್ ವಿಲ್ ಬಿ 56. ಓದ್ಸಲ ಡಿಫರೆನ್ಸ್ ಅಂತ ಹೇಳಿದೆ, ಈಗ ಏನಂತ ಹೇಳ್ತಾನೆ? ಸಮ್ ಅಂತ ಹೇಳ್ತಾನೆ. ಅಂದರೆ ಇವಾಗ ಇದನ್ನ ಏನು ಮಾಡಬೇಕು? 5x = 7x. ಓಕೆನಾ? ಪ್ರೆಸೆಂಟ್ ಇದು. ಸೊ ಈಗ ಆಫ್ಟರ್ 4 years ಆದಮೇಲೆ ಅವರಿಬ್ಬರ ಏಜ್ ಏನು? ಸಮ್ ಆಫ್ ದೇರ್ ಏಜಸ್ ಬಂದು ಎಷ್ಟು? 56 ಅಂತ ಹೇಳ್ತಾನೆ. ಸೊ ಸಮ್ ಆಫ್ ದೇರ್ ಏಜಸ್ ಏನು? 5x + 7x. ಅವರಿಬ್ಬರ ಸಮ್ ಆಫ್ ದೇರ್ ಏಜಸ್, ಸಮ್ ಆಫ್ ರಾಹುಲ್ ಆ್ಯಂಡ್ ರವೀಸ್ ಏಜ್ ಎಷ್ಟು ಅಂತ ಹೇಳ್ತಾರೆ? 56 ವರ್ಷ ಅಂತ ಹೇಳ್ತಾರೆ. ಸೊ ಇವಾಗ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಬಿಟ್ರೆ ನೀವೇನು ಮಾಡ್ಬೋದು? ವಾಟ್ ಈಸ್ ದ ಏಜ್ ಆಫ್ ರಾಹುಲ್? ರಾಹುಲ್ದು ಏಜ್ ಎಷ್ಟಿದೆ? 5x ಇದೆ. 5x ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ಎಕ್ಸ್ನ ಸಬ್ಸ್ಟಿಟ್ಯೂಷನ್ ಮಾಡಿ ರಾಹುಲ್ ಏಜ್ನ ಫೈಂಡ್ ಔಟ್ ಮಾಡ್ಬೋದು. 5x + 7x ಎಷ್ಟಾಗುತ್ತೆ? 12x. 12x = 56. x = 56 / 12. ಸೊ ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೀನಿ ನೋಡಿ. ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ನೋಡಿ, ನಿಮ್ಗೆ ಐಡೆಂಟಿಫೈ ಆಗಿರ್ಬೋದು. ನಾನೊಂದು ನೋಡ್ಕೊಳ್ದಂಗೆ ಮಿಸ್ಟೇಕ್ ಮಾಡ್ಕೊತ ಬಂದುಬಿಟ್ಟಿದ್ದೀನಿ. ಓಕೆ, ಇಲ್ಲಿ ನೋಡಿ. ಸೊ ನಾವು ಪ್ರೀವಿಯಸ್ಸಾಗಿ ಯಾವುದೋ ಒಂದು ಕ್ವಶನಲ್ಲಿ ನೋಡಿದ್ವಿ, ರಾಹುಲ್ ಮತ್ತು ಅವ್ರ ತಾಯಿ ಏಜ್. ರಾಹುಲ್ದು ಪ್ರೆಸೆಂಟೇಜ್ ಎಕ್ಸು, ಅವ್ರ ತಾಯಿ ಏಜ್ 3 ಪಟ್ಟು ಎಕ್ಸ್ ಆಗಿರುತ್ತೆ 5 ವರ್ಷಗಳ ಆದ ನಂತರ ಅಂತಿತ್ತು. ಹೌದಾ? ಸೊ ಇಲ್ಲೇನಿದೆ ನೋಡಿ, 4 years ಲೇಟರ್ ಅಂದರೆ 4 ವರ್ಷ ಆದ ನಂತರ. 4 years ಲೇಟರು ದ ಸಮ್ ಆಫ್ ದೇರ್ ಏಜಸ್ ವಿಲ್ ಬಿ 56. ಸೊ ಪ್ರೆಸೆಂಟ್ ಏಜ್ ಎಷ್ಟಿದೆ? 5x 7x. ಹೌದಾ? ಸೊ ಅವರಿಬ್ಬರ ಸಮ್ ಆಫ್ ದೇರ್ ಏಜಸ್ ಎಷ್ಟಿರಬೇಕು? 4 ವರ್ಷ ಆಗಿದ ನಂತರ 56 ಅಂತ ಹೇಳ್ತಾರೆ. ಸೊ ಪ್ರೆಸೆಂಟ್ ಏಜ್ ಎಷ್ಟಿದೆ? ರಾಹುಲ್ದು 5x, ರವಿದು ಎಷ್ಟಿದೆ? 7x ಇದೆ. ಎಷ್ಟು ವರ್ಷ ಆಗಿದ ನಂತರ ಅಂತ ಹೇಳ್ತಿದ್ರೆ? 4 ವರ್ಷಗಳ ಆದ ನಂತರ. 4 ವರ್ಷ ಆದ ನಂತರ. ಇದು ರಾಹುಲ್ದು 4 ವರ್ಷ ಆದ ನಂತರ, ರವಿದು 4 ವರ್ಷ ಆದ ನಂತರ. ಇವರಿಬ್ಬರ ಸಮ್ ಎಷ್ಟಿರುತ್ತೆ? 4 ವರ್ಷ ಆದ ನಂತರ. 4 ವರ್ಷ ಆದ ನಂತರ ಎಷ್ಟಿರಬೇಕು? 56 ಇದೆ ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ವಾಟ್ ಈಸ್ ದ ಏಜ್ ಆಫ್ ರಾಹುಲಿನ ಪ್ರೆಸೆಂಟೇಜ್ ಎಷ್ಟು ಅಂತ ಕೇಳ್ತಾರೆ. ಸೊ ಎಕ್ಸ್ನ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಪ್ರೆಸೆಂಟೇಜು ಸಿಕ್ಬಿಡುತ್ತೆ. ಸೊ ಎಕ್ಸ್ ಫೈಂಡ್ ಔಟ್ ಮಾಡೋಣ. 5x ಇದನ್ನು ಬ್ರ್ಯಾಕೆಟ್ಸ್ ರಿಮೂವ್ ಮಾಡಿದ್ರೆ 5x + 7x ಬರುತ್ತಾ ನೋಡಿ. 5x + 4 + 7x + 4 = 56. ಸೊ 5x + 7x ಎಷ್ಟಾಯಿತು? 12x. 4 + 4 ಎಷ್ಟು? 8 = 56. 8ನ ಈ ಕಡೆ ಸೆಂಡ್ ಮಾಡಿ. ಸೊ 56 - 8 ಎಷ್ಟಾಯ್ತು? ಇದು 48 ಆಯಿತು. ಇದೆಷ್ಟು? 12x. ಸೊ ದೇರ್ ಫೋರ್ ಎಕ್ಸ್ ಎಷ್ಟು ಬರಬೇಕು? 48 / 12 ಕರೆಕ್ಟಾ? 48 / 12. ಯಾಕೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 12 ಕೆಳಗಡೆ ಬರುತ್ತೆ. 12 1 12 4 ಕರೆಕ್ಟಾ? 12 4 48. ಸೊ ಎಕ್ಸ್ ಎಷ್ಟು ಬಂತು? ಎಷ್ಟು ಬಂತು? 4 ಬಂತು. ಈಗ ದೇರ್ ಫೋರ್ ಪ್ರೆಸೆಂಟೇಜ್ ಯಾರ್ದು? ರಾಹುಲ್ ಪ್ರೆಸೆಂಟೇಜ್ ಎಷ್ಟಿದೆ? 5x ಇದೆ. ಸೊ ಎಷ್ಟಾಗಬೇಕು? 5 × 4. 5 4 20. 5 ಎಷ್ಟು? 5 4 ಎಷ್ಟು? 20 ವರ್ಷ ರಾಹುಲ್ದಿದೆ. ಅದೇ ಒಂದು ವೇಳೆ ನಿಮಗೆ ರವಿದು ಕೇಳಿದರೆ ರವಿದು ಏಜ್ ಎಷ್ಟಿರುತ್ತೆ? ರವಿ ಏಜ್ = 7x. 7 × 4 7 4 28 years. ಈ ಥರ ಇರುತ್ತೆ ನೋಡಿರಿ. ಸೊ ನಿಮಗೆ ಯಾರು ಏಜ್ ಕೇಳಿರ್ತಾರೆ ನೋಡ್ಕೊಳ್ರಿ, ಅದನ್ನು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಬಿಟ್ಟು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮಗೆ ಅವ್ರು ಏನು ಕೇಳಿರ್ತಾರೋ ಆನ್ಸರ್ ಅದು ಬಂದುಬಿಡುತ್ತೆ. ಭಾಳ ಸಿಂಪಲ್. ಈ ಥರ ಪ್ರಶ್ನೆಗಳು ನೀವು ಎಕ್ಸಾಮಲ್ಲಿ ಫ್ರೀಕ್ವೆಂಟಾಗಿ ನೋಡ್ತೀರಾ, ಯಾಕಂದರೆ ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆಗಳೇ ಕೇಳೋದು. ಸೊ ನಿಮಗೆ ಇದಕ್ಕೆ ಇವಾಗ ರಾಹುಲ್ದು ಕೇಳಿದ್ರೆ ರಾಹುಲ್ ಏಜ್ ಮಾಡ್ತೀರಾ? 20 ವರ್ಷ ರಾಹುಲ್ದು. ರವಿದೆಷ್ಟು? 28 ವರ್ಷ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ದ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೇಮ್ ಪ್ರಶ್ನೆ ನೋಡಿ. ದ ನಂಬರ್ ಆಫ್ ಓದ್ಸಲ್ಲ ರಾಹುಲ್ ರವಿ ಆದರೆ ಹಿಂದೆ ನಂಬರ್ಸ್ ಕೊಟ್ಟಿದ್ದರು. ಈಗ ಏನು ಮಾಡ್ತಾರೆ? ನಂಬರ್ ಆಫ್ ಬಾಯ್ಸು ಮತ್ತು ಗರ್ಲ್ಸು ಯಾವುದರಲ್ಲಿ? ಕ್ಲಾಸಲ್ಲಿ. ಏನು ರೇಷಿಯೋ ಇದೆ? 7:5. ಪ್ರೆಸೆಂಟು ಬಾಯ್ಸ್ದು ಗರ್ಲ್ಸು ರೇಷಿಯೋ ಏನಿದೆ? 7:5 ಇದೆ. ಸೊ ನಾನೇನು ಬರೀತಿದ್ದೀನಿ? ಬಾಯ್ಸ್ ಟು ಗರ್ಲ್ಸ್ದು ರೇಷಿಯೋ ಏನಿದೆ? 7:5 ಇದೆ. ಸೊ ಇದನ್ನು ನಾನು ಎಕ್ಸ್ ಕನ್ವರ್ಟ್ ಮಾಡಿದಾಗ ಏನು ಬರುತ್ತೆ? 7x = 5x. ಓಕೆನಾ? ಈಗ ದ ನಂಬರ್ ಆಫ್ ಬಾಯ್ಸ್ ಈಸ್ 8 ಮೋರ್ ದಿ ನಂಬರ್ ಆಫ್ ಗರ್ಲ್ಸ್. ಈಗ ಇಷ್ಟು ನಂಬರ್ ಆಫ್ ಬಾಯ್ಸ್ ಇದ್ದಾರೆ, ಇಷ್ಟು ನಂಬರ್ ಆಫ್ ಗರ್ಲ್ಸ್ ಇದ್ದಾರೆ. ಹೌದಾ? ಇಷ್ಟು ನಂಬರ್ ಆಫ್ ಬಾಯ್ಸು, ಇಷ್ಟು ನಂಬರ್ ಆಫ್ ಗರ್ಲ್ಸ್ ಇದ್ದಾರೆ. ಇನ್ನೊಂದು ಸ್ಟೇಟ್ಮೆಂಟ್ ಪ್ರಕಾರ ಅಕಾರ್ಡಿಂಗ್ ಟು ಡಾಟಾ ಪ್ರಕಾರ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಇಲ್ಲಿಂದ ನೋಡಿಕೊಂಡಾಗ ನಂಬರ್ ಆಫ್ ಬಾಯ್ಸು ಏನು? ನಂಬರ್ ಆಫ್ ಬಾಯ್ಸ್ ಬಂದು ನಂಬರ್ ಆಫ್ ಬಾಯ್ಸ್ ಈಸ್ 8 ಮೋರ್ ದೆನ್ ದಿ ನಂಬರ್ ಆಫ್ ಗರ್ಲ್ಸ್. ನಂಬರ್ ಆಫ್ ಬಾಯ್ಸ್ ಎಷ್ಟಿದ್ದಾರೆ ಅದಕ್ಕೆ
ಇನ್ನೂ 8 ಭಾಳ ಇದೆ. ನಂಬರ್ ಆಫ್ ಬಾಯ್ಸ್ ಈಸ್ 8 ಮೋರ್ ಅಂದರೆ ಇನ್ನೂ 8 ಸಂಖ್ಯೆ ಜಾಸ್ತಿ. ಯಾರಿಗೆ ನೋಡ್ಕೊಂಡಾಗ? ಹುಡುಗಿರಿಗೆ ನೋಡ್ಕೊಂಡಾಗ, ಗರ್ಲ್ಸಿಗೆ ನೋಡ್ಕೊಂಡಾಗ. ಸೊ ನಂಬರ್ ಆಫ್ ಗರ್ಲ್ಸ್ ಬಂದು ನಂಬರ್ ಆಫ್ ಗರ್ಲ್ಸ್ ಅಲ್ಲ, ನಂಬರ್ ಆಫ್ ಬಾಯ್ಸ್. ದ ನಂಬರ್ ಆಫ್ ಬಾಯ್ಸ್ ಈಸ್ 8 ಮೋರ್ ದಿ ನಂಬರ್ ಆಫ್ ಗರ್ಲ್ಸ್. ಸಾರಿ, ಇಲ್ಲಿ ರಿಲೇಷನ್ ತಪ್ಪು ಬರ್ದಿದೆ ನೋಡಿ. ಸೊ ಇದನ್ನು ನಾನು ನಿಮ್ಗೆ ಹೆಂಗೆ ಅರ್ಥ ಮಾಡ್ಸಬೇಕಂದ್ರೆ, ಸೊ ಹುಡುಗರ ಸಂಖ್ಯೆ ಇಲ್ಲಿ ಈ ಸ್ಟೇಟ್ಮೆಂಟ್ ಪ್ರಕಾರ ಬಂದರೆ ನಂಬರ್ ಆಫ್ ಬಾಯ್ಸ್ನ ಸಂಖ್ಯೆ ಏನಿದೆ ಗರ್ಲ್ಸ್ ಸಂಖ್ಯೆಗೆ ಗರ್ಲ್ಸ್ ಸಂಖ್ಯೆಗೆ 8 ಜನ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಬಾಯ್ಸ್ ಸಂಖ್ಯೆ ಏನಿದೆ ಅದು ಸಂಖ್ಯೆ ಬಂದು 8 ಜನ ಜಾಸ್ತಿ, ಗರ್ಲ್ಸ್ ಸಂಖ್ಯೆಗಿಂತ 8 ಜನ ಜಾಸ್ತಿ. ಸೊ ಇವಾಗ ಗರ್ಲ್ಸ್ ಬಂದು ಕ್ಲಾಸಲ್ಲಿ 20 ಜನ ಇದ್ರೆ ಅಂತ ಇಟ್ಕೊಳ್ಳಿ. ಆಗಿದ್ದಾಗ ಬಾಯ್ಸ್ ಎಷ್ಟು ಆಗ್ತಾರೆ? 20ಕ್ಕೆ 8 ಜನ ಜಾಸ್ತಿ ಅಂದರೆ ಎಷ್ಟಾಯಿತು? 28 ಆಯಿತು. ಅದೇ ಥರ ರಿಲೇಷನ್ ಇಲ್ಲಿ ಹೇಳ್ತಾನೆ. ಬಾಯ್ಸ್ ಎಷ್ಟಿದ್ದಾರೆ? 7x, ಗರ್ಲ್ಸ್ ಎಷ್ಟಿದ್ದಾರೆ? 5x. ಸೊ ಬಾಯ್ಸಿನ ಸಂಖ್ಯೆ ಎಷ್ಟಿದೆ? ಗರ್ಲ್ಸಿನ ಸಂಖ್ಯೆಗಿಂತ 8 ಜಾಸ್ತಿ ಇದೆ ಅಷ್ಟೇ. ಸೊ ಇವಾಗ ಇದರಲ್ಲಿ ಏನು ಮಾಡಬೇಕು? ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇವಾಗ ಇದನ್ನ ಈ ಕಡೆ ತೊಗೊಂಬಳಿ. ಸೊ 7x - 5x = 8. ಎಷ್ಟಾಯಿತು? 2x = 8, x = 4. ಯಾಕೆ? ಇಲ್ಲಿಂದ ನೀವು ಹಿಂಗೆ ಬರಿಬೋದಾ? x = 8 / 2, 2 1s are 2 4s. x ಎಷ್ಟು ಬಂತು? 4 ಬಂತು. ಸೊ ಇಲ್ಲೇನು ಕೇಳ್ತಾನೆ? ವಾಟ್ ಈಸ್ ದಿ ಟೋಟಲ್ ಸ್ಟ್ರೆಂತ್? ಬಾಯ್ಸ್ದು ಮತ್ತು ಗರ್ಲ್ಸ್ದು ಇಬ್ಬರದು ಸೇರಿ ಎಷ್ಟು ಸಂಖ್ಯೆ ಇದೆ ಅಂತ ಕೇಳ್ತಾರೆ. ಸೊ ಬಾಯ್ಸ್ ಎಷ್ಟಿದೆ? 7x ಪ್ಲಸ್ ಗರ್ಲ್ಸ್ದು ಎಷ್ಟಿದೆ? 5x. ಸೊ ಇವರಿಬ್ಬರದು ಮೊತ್ತ ಸೇರಿಸಿದ್ರೆ ತಾನೇ ಟೋಟಲ್ ಸ್ಟ್ರೆಂತ್ ಬರೋದು. ಸೊ 7 × 4 ಪ್ಲಸ್ 5 × 4 ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. 7 4s ಎಷ್ಟು? 28, 5 4s ಎಷ್ಟು? 20. ಎಷ್ಟಾಯಿತು ಟೋಟಲ್ ಸ್ಟ್ರೆಂತು? 48 ಮೆಂಬರ್ಸ್ ಇದೆ ನೋಡಿ ಕ್ಲಾಸಲ್ಲಿ. ಸೊ ಟೋಟಲು ಎಷ್ಟಿದ್ದಾರೆ? 48 ಮೆಂಬರ್ಸ್ ಇದ್ದಾರೆ. ಒಂದೊಂದು ಸಲ ಪ್ರಶ್ನೆನಲ್ಲಿ ಎಷ್ಟು ಕೇಳ್ತಾರೆ ಅಂದರೆ ಬಾಯ್ಸಿನ ಸ್ಟ್ರೆಂತ್ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಬಾಯ್ಸಿನ ಸ್ಟ್ರೆಂತ್ ಎಷ್ಟು? 7x ಅಲ್ವಾ. ಸೊ 7 × 4, 7 4s ಎಷ್ಟು? 28. ಇಷ್ಟೇ. ಒಂದೊಂದು ಸಲ ಗರ್ಲ್ಸ್ ಸಂಖ್ಯೆ ಕೇಳ್ತಾರೆ. ಗರ್ಲ್ಸ್ ಸಂಖ್ಯೆ ಎಷ್ಟಿದೆ? 5x. 5 × 4, 5 4 20 ಜನ ಗರ್ಲ್ಸ್ ಇದ್ದಾರೆ. 20 ಜನ ಗರ್ಲ್ಸು, 28 ಜನ ಬಾಯ್ಸ್. ಸೊ ನಿಮಗೆ ಪ್ರಶ್ನೆ ಯಾವ ಥರ ಆದರೂ ಕೇಳ್ಬೋದು. ಆದಷ್ಟು ಪ್ರಾಕ್ಟೀಸ್ ಮಾಡಿರಿ, ಕ್ವಶನ್ಸ್ನ ಅರ್ಥ ಮಾಡ್ಕೊಳ್ಳಿ. ಆ ಸ್ಟೇಟ್ಮೆಂಟ್ನ ನೀವು ಮ್ಯಾಥಮೆಟಿಕಲ್ ರಿಲೇಷನಲ್ಲಿ ಬರ್ಕೊಳಕ್ಕೆ ಬಂತಂದರೆ ಈಸಿಯಾಗಿ ಕ್ವಶನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದೆ ನೋಡಿ. 15 years ಫ್ರಮ್ ನೌ, ಇಲ್ಲಿಂದ 15 ವರ್ಷ, ಇವತ್ತಿಂದ 15 ವರ್ಷಗಳಾದ ನಂತರ 15 years ಫ್ರಮ್ ನೌ ರಾಹುಲ್ ಏಜ್ ವಿಲ್ ಬಿ 4 times ಇಸ್ ಪ್ರೆಸೆಂಟೇಜ್. ರಾಹುಲ್ದು 15 ವರ್ಷಗಳ ಆದ ನಂತರ ರಾಹುಲಿನ ಏಜ್ ಏನಿದೆಲ್ಲ, ಇವತ್ತು ರಾಹುಲಿನ ಏಜ್ ಏನಿದೆಲ್ಲ ಅದಕ್ಕೆ ಎಷ್ಟು ಟೈಮ್ಸು? 4 ಟೈಮ್ ಜಾಸ್ತಿ ಆಗಿದೆ ಅಂತಂತಾನೆ. ಸೊ ಪ್ರೆಸೆಂಟೇಜು ಎಕ್ಸ್ ಅಂತ ಅಂದ್ಕೊಂಡ್ರೆ, ಯಾರ್ದು? ರಾಹುಲ್ದು ಪ್ರೆಸೆಂಟೇಜ್ ಎಕ್ಸ್ ಅಂತ ಅಂದ್ಕೊಂಡ್ರೆ 15 years ಆದಮೇಲೆ 15 years ಫ್ರಮ್ ನೌ ಇವತ್ತಿಂದ 15 ವರ್ಷಗಳ ಆದ ನಂತರ, ಇಲ್ಲಿಂದ 15 ವರ್ಷಗಳ ಆದ ನಂತರ 15 years ಫ್ರಮ್ ನಾವು ಎಷ್ಟಿರುತ್ತೆ ಅಂತ ಹೇಳ್ತಾಯಿದ್ರೆ 4 times ದಿ ಪ್ರೆಸೆಂಟೇಜ್ ಎಕ್ಸ್. ಅದಕ್ಕೆಷ್ಟು? 4 times ದಿ ಪ್ರೆಸೆಂಟೇಜ್, 4 ಪಟ್ಟು ಪ್ರೆಸೆಂಟೇಜ್ ಏನಿದೆಯಲ್ಲ ಅದಕ್ಕೆ 4 ಪಟ್ಟು ಆಗಿರುತ್ತೆ ಅಂತ ಹೇಳ್ತಾನೆ. ಯಾವಾಗ? 15 ವರ್ಷ ಆದ ನಂತರ. ಸೊ ಹೆಂಗೆ ಮಾಡ್ಕೊಳ್ತೀರಾ? ಪ್ರೆಸೆಂಟೇಜು ಎಕ್ಸ್ ಇದೆ, 15 ವರ್ಷ ಆದ ನಂತರ ಎಷ್ಟಿರುತ್ತೆ? 4 times ದಿ ಎಕ್ಸ್ ಆಗಿರುತ್ತೆ. 4 times ದಿ ಎಕ್ಸ್ ಆಗಿರುತ್ತೆ. ಇವತ್ತು ಎಕ್ಸ್ ಇರೋದು ಅವ್ರದ್ದು ಏಜ್. ಎಕ್ಸ್ಗೆ 15 ವರ್ಷಗಳನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ ಅವ್ರ ಏಜು? 4 times ದಿ ಎಕ್ಸ್ ಏಜ್ ಆಗುತ್ತೆ. 4 times ದಿ ಪ್ರೆಸೆಂಟೇಜ್ ಆಗುತ್ತೆ. 4 times ದಿ ಪ್ರೆಸೆಂಟೇಜ್. ಇದು ರಿಲೇಷನ್ ಗೊತ್ತಾಗಿರ್ಬೇಕು ಅನಿಸುತ್ತೆ. ಇವಾಗ ರಾಹುಲ್ 20 ವರ್ಷ ಇದ್ದಾರೆ ಅಂತ ಇಟ್ಕೊಳ್ಳಿ. 20ಕ್ಕೆ 15 ವರ್ಷಗಳ ಆದ ನಂತರ 20ಕ್ಕೆ 15 ವರ್ಷಗಳ ಆದ ನಂತರ 4 ಪಟ್ಟು ಇರುತ್ತೆ ಅವರ ಪ್ರೆಸೆಂಟೇಜ್ಗೆ ಅಂತ ಹೇಳ್ತಾರೆ. ಸೊ ಎಷ್ಟಾಗಬೇಕಿದು? 80 ವರ್ಷ ಆಗಿರುತ್ತೆ. 4 ಪಟ್ಟು. ಹೌದಾ? ಸೊ ಇಲ್ಲಿ ಈ ರಿಲೇಷನ್ನ ಇಲ್ಲಿ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. 20 ವರ್ಷ ಇವತ್ತಿದ್ದರೆ 15 ವರ್ಷಗಳಂದರೆ ನೀವು ಇಲ್ಲಿಂದ ಆ್ಯಡ್ ಮಾಡ್ತಿರ್ತಾನೆ. ಇವತ್ತು 2000 ಅಂದರೆ ಇಲ್ಲಿಂದ 15 ವರ್ಷಕ್ಕೆ ಎಷ್ಟಾಗುತ್ತೆ? 2015 ಆಗುತ್ತೆ. 2015ಕ್ಕೆ ನಂದು ಇವತ್ತು ಎಷ್ಟು ಏಜ್ ಇದೆ ಅಂತ ಗೊತ್ತಿಲ್ಲ. ನನಗೆ ಈ ಏಜ್ಗೆ 15 ವರ್ಷಗಳು ಆದ ನಂತರ ಇವತ್ತು ಏನು ಏಜ್ ಇದೆಯಲ್ಲ ಅದಕ್ಕೆ 4 ಪಟ್ಟು ನನ್ನ ಏಜ್ ಬೆಳೆದಿರುತ್ತೆ ಅಂತ ಹೇಳ್ತಾರೆ ಡಾಟಾ ಪ್ರಕಾರ. ಸೊ ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ. ಸೊ ಈಗ ನಾನು ಇದನ್ನು ಸಿಂಪ್ಲಿಫೈ ಮಾಡಿ ಎಕ್ಸ್ನ ಫೈಂಡ್ ಔಟ್ ಮಾಡ್ತೀನಿ. ಸೊ ಇವಾಗ ಏನು ಮಾಡೋಣ ನೋಡಿ. x + 15 = 4x. ಹೌದಾ? ಸೊ ಎಕ್ಸ್ನ ಆ ಕಡೆ ತೊಗೊಳ್ಳಿ. 15 = 4x - x. 4x - x ಅಂದರೆ 3x = 15. x ಏನಾಗಬೇಕು? x = 15 / 3. 3 1s 3 5s. x ಎಷ್ಟಾಯಿತು? 5 ಆಯಿತು.5 ಆಯಿತು. ಸೊ ಪ್ರೆಸೆಂಟೇಜ್ ಯಾರ್ದು? ರಾಹುಲ್ದು ಪ್ರೆಸೆಂಟೇಜ್ ತಾನೇ. ಎಕ್ಸ್ ಅಂದರೆ ನಾವೇನು ತೊಗೊಂಡಿದ್ವಿ? ಪ್ರೆಸೆಂಟೇಜ್ ಅಂತ ತೊಗೊಂಡಿದ್ವಿ. ಪ್ರೆಸೆಂಟೇಜ್ ಎಷ್ಟಿದೆ? 5 ವರ್ಷ. ಸೊ ಇಲ್ಲಿಂದ 15 ವರ್ಷ ಆದ ನಂತರ ಅವ್ರದ್ದು ಏಜ್ ಒಂದು ಎಷ್ಟಿರಬೇಕು? 20 ವರ್ಷ. ಅಂದರೆ 20 ವರ್ಷ ಅಂದರೆ ಎಷ್ಟು ಪಟ್ಟಾಯಿತು? 5ಕ್ಕೆ 4 ಪಟ್ಟಾದರೆ ತಾನೇ 20 ವರ್ಷ ಆಗೋದು. ಅದನ್ನೇ ಅವ್ನು ಕೊಟ್ಟಿದ್ದಾನೆ.
ಗೊತ್ತಾಯ್ತಾ? ಈಗ ಇಷ್ಟೇ ನೋಡಿ, ಪ್ರೆಸೆಂಟೇಜ್ ಆಫ್ ರಾಹುಲ್ ಎಷ್ಟಾಯಿತು? 5 years ಅಂತ ಆಯಿತು. ಅವ್ರೇನು ಕೇಳಿದರೆ ವಾಟ್ ಈಸ್ ದಿ ರವೀಸ್ ಪ್ರೆಸೆಂಟೇಜ್. ರವಿ ಅಲ್ಲ, ರಾಹುಲ್. ಇದು ರಾಹುಲ್, ಇದು ರಾಹುಲ್ಸು ಪ್ರೆಸೆಂಟೇಜ್ ಎಷ್ಟಿರಬೇಕು? 5 years ಇರಬೇಕು. ಆಪ್ಷನ್ ಸಿ ನಲ್ಲಿ ಉತ್ತರ ಇದೆ. ನೆಕ್ಸ್ಟ್ ಪ್ರಶ್ನೆ ಹೋಗ್ತದೆ ನೋಡಿ, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಸ್ವಿಮ್ಮಿಂಗ್ ಪೂಲ್. ಇವಾಗ ಇದು ರೆಕ್ಟ್ಯಾಂಗ್ಯುಲರ್ ಸ್ವಿಮ್ಮಿಂಗ್ ಪೂಲ್ ಅಂತ ಇಟ್ಕೊಳ್ಳೋಣ. ಇದು ಸ್ವಿಮ್ಮಿಂಗ್ ಪೂಲ್, ಇದರೊಳಗಡೆ ಎಲ್ಲ ಏನಿದೆ? ನೀರಿದೆ. ಇದು ಸ್ವಿಮ್ಮಿಂಗ್ ಪೂಲ್ ಇದು, ಓಕೆನಾ? ಇದು ನಿಮಗೆ ನಿಚ್ಚನಂತ ಇಟ್ಕೊಳ್ಳಿ. ಮೇಲಿಂದ ನೋಡಿದ್ರೆ ಹಿಂಗೆ ಕಾಣುತ್ತೆ ನಿಮಗೆ. ಸೊ ಇದು ಸ್ವಿಮ್ಮಿಂಗ್ ಪೂಲ್. ಈ ರೆಕ್ಟ್ಯಾಂಗ್ಯುಲರ್ ಸ್ವಿಮ್ಮಿಂಗ್ ಪೂಲ್ಗೆ ಈ ರೆಕ್ಟ್ಯಾಂಗ್ಯುಲರನ್ನು ಪೆರಿಮೀಟರ್ ಹೇಳ್ತಾರೆ. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ನಿಮಗೆ ಫಾರ್ಮಾ ಗೊತ್ತಿರಬೇಕು. ಸೊ ಡಾಟಾ ಏನಂತ ಹೇಳಿದರೆ, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಸ್ವಿಮ್ಮಿಂಗ್ ಪೂಲ್ ಈಸ್ 154 meter. ಪೆರಿಮೀಟರ್ ಆಫ್ ರೆಕ್ಟ್ಯಾಂಗ್ಯುಲರ್ ಸ್ವಿಮ್ಮಿಂಗ್ ಪೂಲ್, ಅದೆಲ್ಲ ಸ್ಟೇಟ್ಮೆಂಟ್ ಎಕ್ಸಾಮಲ್ಲಿ ಬರೀಬೇಕಾದ ಅವಶ್ಯಕತೆ ಇಲ್ಲ, ಸುಮ್ಮನೆ ಬರಿತಾ ಇದ್ದೀನಿ. ಎಷ್ಟು? 154 meter. ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಎಷ್ಟಿದೆ ಅಂತ, ಸ್ವಿಮ್ಮಿಂಗ್ ಪೂಲ್ ಎಷ್ಟಿದೆ? ಪೆರಿಮೀಟ್ರು 154 meter ಇದೆ. ಇಫ್ ಲೆಂತ್ ಈಸ್ ಟೂ ಮೋರ್ ದಿ, ಇಫ್ ಲೆಂತ್, ಇದು ನೋಡಿ, ಇದನ್ನು ನಾವು ಲೆಂತ್ ಅಂತ ತೊಗೊಳ್ತೀವಿ. ಈ ಡೈಮೆನ್ಷನ್ ಏನಿದೆಲ್ಲ ಇದು ಲೆಂತ್ ಡೈಮೆನ್ಷನ್ ಅಂತ ಹೇಳ್ತೀವಿ. ಇದೇನಿದೆಲ್ಲ ಬ್ರೆಡ್ತ್ ಅಂತ ತೊಗೊಳ್ಬೇಕು, ಬಿ ಅಂತ ತೊಗೊಳ್ಳಿ. ಎಲ್ ಇಂಟು ಬಿ ಆದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಆಗುತ್ತೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನು ನೆನ್ಪಿಟ್ಕೊಳ್ಳಿ, ಫಾರ್ಮ್ನ ಮುಂದೆ ಎಲ್ಲಾದರೂ ಯೂಸ್ ಆಗ್ಬೋದು. ಎಲ್ ಇಂಟು ಬಿ ಆದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಆಗುತ್ತೆ. ಸೊ ಇಲ್ಲೇನಂತ ಹೇಳ್ತಾನೆ, ಇಫ್ ಲೆಂತ್ ಈಸ್ ಮೋರ್ ದೆನ್ ದಿ ಟ್ವೈಸ್ ಇಸ್ ಬ್ರೆಡ್ತ್. ಇವಾಗ ಹೋದ್ಸಲ ಪ್ರೀವಿಯಸ್ ಆಗಿ ನೋಡಿದ್ವಲ್ಲ, 8 ಹುಡುಗರು ಏನಿದ್ದಾರೆ ಅವರ ಸಂಖ್ಯೆ ಒಂದು ಹೆಣ್ಮಕ್ಳ ಸಂಖ್ಯೆಗಿಂತ 8 ಜಾಸ್ತಿ ಇದ್ದಾರೆ ಅಂತ ಹೇಳ್ತಾಯಿದ್ರು. ಅದೇ ಸ್ಟೇಟ್ಮೆಂಟ್ನ ಇಲ್ಲಿ ಈ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಏನಂತ? ಲೆಂತ್ ಬ್ರೆಡ್ತ್ಗೆ. ಸೊ ಲೆಂತ್ ಏನಂತ ಹೇಳ್ತಾರೆ ಅಂದರೆ, ಲೆಂತ್ ಬಂದು 2 ಜಾಸ್ತಿ ಇದೆ. ಯಾವುದಕ್ಕಿಂತ? 2 ಪಟ್ಟು ಬ್ರೆಡ್ತ್ಗಿಂತ. 2 ಪಟ್ಟು ಬ್ರೆಡ್ತ್ ಇದೆಯಲ್ಲ, ಆ 2 ಪಟ್ಟು ಬ್ರೆಡ್ತ್ಗಿಂತ 2 ಸಂಖ್ಯೆ ಜಾಸ್ತಿ ಇದೆ ಲೆಂತಿಂದು. ಎಷ್ಟು? ಇಷ್ಟು ಮೀಟ್ರ್ ಇದೆ ಅಂತ ಹೇಳ್ತಾನೆ ಲೆಂತ್. ಸೊ ಇಟ್ಸ್ ಲೆಂತ್ ಈಸ್ 2 ಟೈಮ್ಸ್ ಅಂತ ಹೇಳ್ತಿಲ್ಲ, 2 more ದೆನ್ ದಿ ಟ್ವೈಸ್ ಇಟ್ಸ್ ಬ್ರೆಡ್ತ್. ನಾನು ಇಲ್ಲಿ ಎಕ್ಸ್ ಬದಲು ಏನು ತೊಗೊಳ್ತೀನಿ ಅಂದರೆ, ಬ್ರೆಡ್ತ್ ಅಂತಂದರೆ ಬಿ ಅಂತ ತೊಗೊಳ್ತೇನೆ, ಓಕೆನಾ? ಬ್ರೆಡ್ತ್ ಅಂದರೆ ಬಿ ಅಂತ ತೊಗೊಳ್ತೇನೆ, ಯಾಕಂದರೆ ಬಿ ಅಂದರೆ ಬ್ರೆಡ್ತ್ ಅಂತ ತೊಗೊಂಡಿದ್ದೆ. ಸೊ 2 more ದಿ ಟ್ವೈಸ್ ಇಸ್ ಬ್ರೆಡ್ತ್. ಇದೇನಿದು? ಲೆಂತ್ ಈಸ್ 2 more ದಿ ಟ್ವೈಸ್ ಇಸ್ ಬ್ರೆಡ್ತ್. ಇವಾಗ ಬ್ರೆಡ್ತ್ ಬಂದು ನನಗೆ 10 ಇತ್ತಪ್ಪ, ಅದಕ್ಕೆ 2 ಪಟ್ಟು ಎಷ್ಟಾಯಿತು? 20 ಆಯಿತು. 20ಕ್ಕೆ 2 ಜಾಸ್ತಿ, 2 ಪಟ್ಟು ಬ್ರೆಡ್ತು ಇದೆ, ಅದಕ್ಕೆ ಆ 2 ಪಟ್ಟು ಬ್ರೆಡ್ತಿನ ವ್ಯಾಲ್ಯೂಗೆ 2 ಸಂಖ್ಯೆ ಜಾಸ್ತಿ ಇದೆ ಲೆಂತಿನ ವ್ಯಾಲ್ಯೂ ಅಂತ ಹೇಳ್ತಾರೆ. ಅದನ್ನು ನಾನು ಈ ಫಾರ್ಮಲ್ಲಿ ಬರೆದಿದ್ದೀನಿ. ವಾಟ್ ಆರ್ ದಿ ಲೆಂತ್ ಆ್ಯಂಡ್ ಬ್ರೆಡ್ಸ್ ಆಫ್ ದಿ ಪೂಲ್? ಲೆಂತು ಮತ್ತು ಬ್ರೆಡ್ತು ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಏನು ಸಾಲ್ವ್ ಮಾಡೋಣ ಅಂದರೆ, ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ನಮಗೆ ಡಾಟಾ ಕೊಟ್ಟಿದ್ದಾರೆ, ಅಲ್ಲಿಂದ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕು. ಎಲ್ಲ ಅನ್ನೋನ್ ಪ್ಯಾರಾಮೀಟರ್ ಇದೆ ನೋಡಿ. ಸೊ ಪೆರಿಮೀಟರ್ ಬಂದು ನನಗೇನಾಗಿರುತ್ತೆ ರೆಕ್ಟ್ಯಾಂಗಲ್ ಅಂದರೆ 2 times L+B ಆಗಿರುತ್ತೆ. 2 times L+B ನೆನ್ಪಿಟ್ಕೊಳ್ಳಿ. ಸೊ 2 times L+B ಅಂದರೆ ನನಗೀಗ L+B ಇಲ್ಲಿ ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ? 154 meter ಅಂತ ಕೊಟ್ಟಿದ್ದಾರೆ. ನನಗೆ 2 times L+B ಆಯಿತು. ಸೊ L+B ವ್ಯಾಲ್ಯೂ ಎಷ್ಟಾಗುತ್ತೆ? L+B is equal to 154 divided by 2ನ 2 1s 2 7s 14, ಇನ್ನು 1 2 7s 14. ಸೊ ಲೆಂತ್ ಪ್ಲಸ್ ಬ್ರೆಡ್ತ್ ಎಷ್ಟಾಯಿತು? 77 meter ಆಯಿತು. ಈಗ ನನಗೆ ಬೇಕಾಗಿದ್ದು ಲೆಂತು ಮತ್ತು ಬ್ರೆಡ್ತಿನ ವ್ಯಾಲ್ಯೂ ಬೇಕು. ಸೊ ಈಗ L+B ವ್ಯಾಲ್ಯೂ ಎಷ್ಟು? 77 ಅಲ್ವಾ? ಸೊ ಇವಾಗ ಈ ರಿಲೇಷನ್ ಯೂಸ್ ಮಾಡಿಕೊಂಡು ನಾನು ಬರ್ಕೊಳ್ತೀನಿ ನೋಡಿ. L is equal to 2 + 2 times B ತಾನೇ ಇರೋದು. ಸೊ ಈ 2 times Bನ ಆ ಕಡೆ ತೊಗೊಂಬನ್ನಿ. ಸೊ ಆ ಕಡೆ ತೊಗೊಂಬಂದ್ರೆ ಇದೇನಾಗುತ್ತೆ? ಸ್ವಲ್ಪ ತಾಳ್ರಿ. ಸೊ ಇವಾಗ 2 ಕಡೆ ನಾನು ಯಾವುದಾದ್ರೂ ಒಂದು ಪ್ಯಾರಾಮೀಟರ್ನ ಫೈಂಡ್ ಔಟ್ ಮಾಡೋದಕ್ಕೆ ನೀವು ಹಿಂಗೂ ಮಾಡ್ಕೋಬೋದು. ಇದನ್ನು ಹೆಂಗಂದರೆ L is equal to 77 - B ಮಾಡಿ, ಆ ಎಲ್ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ, 77 - B is equal to 2 + 2 times B. ಅವಾಗ ಬಿನ ಫೈಂಡ್ ಔಟ್ ಮಾಡ್ಬೋದು. ಹಂಗೂ ಮಾಡ್ಬೋದು ನೀವು. ಇಲ್ಲಪ್ಪ ಅಂದರೆ ಈ ಥರನೂ ಮಾಡ್ಬೋದು. ನಾನು 2 ಮೆಥಡ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಮೆಥಡ್ ಗೊತ್ತಿರಬೇಕು, ಹೆಂಗೆ ಮಾಡಿದ್ರೆ ನಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಅಂಥೇಳಿ. ಸೊ ನಾನೇನು ಮಾಡ್ತಿದ್ದೇನೆ ಅಂದರೆ, ಇಲ್ಲಿ ಬೆಟರ್ ಅಂದರೆ ಎಲ್ಲಿಗೆ ಈಕ್ವೇಷನ್ ಮಾಡ್ಕೊಳ್ತೀನಿ. L is equal to 77, ಬಿನ ಈ ಕಡೆ ಕಳಿಸಿದ್ರೆ 77 - B ಆಯಿತಾ. ಸೊ L ಜಾಗದಲ್ಲಿ ನಾನೇನು ಮಾಡ್ತೀನಿ? 77 - B is equal to 2 + 2 times B ಆಯಿತು. ಇವಾಗ ಈ ಬಿನ ಈ ಕಡೆ ಕಳಿಸಿ, ಈ ಸಂಖ್ಯೆನ ಈ ಕಡೆ ತೊಗೊಂಬನ್ನಿ. 77 - 2 is equal to B ಆ ಕಡೆ ಹೋದರೆ ಎಷ್ಟಾಯಿತು? 2B - B ಕಡೆ ಬಂದರೆ +B. 2B + B ಎಷ್ಟಾಯಿತು? 3B ಆಯಿತು. ಇದೆಷ್ಟಾಯಿತು? 77 - 2 is 75. B ಎಷ್ಟಾಯಿತು? 75 divided by 3. 3 1s 3 2s 6, ಇನ್ನು 1 ಉಳಿತು. 3 5s 15. B ಎಷ್ಟು ಬಂತು? 25 meter ಬ್ರೆಡ್ತ್ ಬಂತು. ಇನ್ನು ಲೆಂತ್ ಬರಬೇಕು, ಇದರ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಲೆಂತ್ ಬರುತ್ತೆ. ದೇರ್ಫೋರ್ ಲೆಂತ್ ಈಸ್ ಈಕ್ವಲ್ ಟು 77 - B ವ್ಯಾಲ್ಯೂ ಎಷ್ಟಿದೆ? 25. 75 - 25 ಎಷ್ಟಾಗುತ್ತೆ? ನಿಮ್ಗೆ ಗೊತ್ತಿರಬೇಕು ಈ ಥರ ಎಲ್ಲ ಬೇಗನೆ. 75 - 77 ಅಲ್ವಾ? 77 - 25
52 ಆಯಿತು. ಎಷ್ಟಾಯ್ತು ಇದು? 52 ಮೀಟರ್. ಸೊ ಲೆಂತು ಬಂತು, ಬ್ರೆಡ್ತು ಬಂತು. ನೋಡಿ ಲೆಂತ್ ವ್ಯಾಲ್ಯೂ ಎಷ್ಟಿದೆ? ಲೆಂತ್ ವ್ಯಾಲ್ಯೂ 52 ಮೀಟರ್, ಬ್ರೆಡ್ತ್ ಎಷ್ಟಿದೆ? 22 ಮೀಟರ್. ಈ ಥರ ಒಂದಾಯಿತು. ಇನ್ನೂ ಒಂದು ವಿಧಾನ ಯಾವ ಥರ ಇದೆ ಅಂತ ಅದನ್ನು ತೋರಿಸ್ತೀನಿ, ಯಾಕಂದರೆ ನಿಮಗೆ ಎರಡೂ ವಿಧಾನ ಗೊತ್ತಿರಲಿ. ಇದನ್ನು ಒಂದು ಇಂಟ್ರೆಸ್ಟಿಂಗ್ ಮೆಥಡ್ ನೋಡಿ, ಈ ಥರನೂ ಮಾಡಬಹುದು ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಇದು. ಸೊ ನನಗೆ ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಎಲ್ ಪ್ಲಸ್ ಬಿ ವ್ಯಾಲ್ಯೂ ಬಂತು. ಎಲ್ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು ಬಂದಿದೆ? ಎಲ್ ಪ್ಲಸ್ ಬಿ ವ್ಯಾಲ್ಯೂ ಎಷ್ಟಿದೆ? 77 ಮೀಟರ್ ಇದೆ. ಸೊ ಡಾಟಾ ಪ್ರಕಾರ ನಮಗೆ ಎಲ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರು? 2 ಟೈಮ್ಸ್ 2 ಜಾಸ್ತಿ ಇದೆ, 2 ಟೈಮ್ಸ್ ಬ್ರೆಡ್ತಿಗೆ ಅಂತ ಹೇಳಿದ್ರು. ಈಗ ಈ ಒಂದು ಇಕ್ವೇಷನ್ಗೆ ನಾನು ಏನು ಮಾಡ್ತೀನಿ, ಎರಡೂ ಸೈಡಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲೂ ಮತ್ತು ರೈಟ್ ಸೈಡಲ್ಲೂ ಏನು ಮಾಡ್ತೀನಿ ಅಂದರೆ ಬ್ರೆಡ್ತನೇ ಆ್ಯಡ್ ಮಾಡ್ತೀನಿ. ಆ್ಯಡಿಂಗ್ ಬ್ರೆಡ್ತ್ ಆನ್ ಬೋತ್ ಸೈಡ್ಸ್, ಎರಡೂ ಕಡೆ ಬ್ರೆಡ್ತನೇ ಆ್ಯಡ್ ಮಾಡ್ತೀನಿ. ಅವಾಗೇನಾಗುತ್ತೆ? ಎಲ್ ಪ್ಲಸ್ ಬಿನ ಈ ಕಡೆ ಲೆಫ್ಟ್ ಸೈಡಲ್ಲೂ ಬ್ರೆಡ್ತನೇ ಆ್ಯಡ್ ಮಾಡಿದೆ, ಬ್ರೆಡ್ತನೇ ಏನು ಮಾಡಿದ್ದೀನಿ? ಆ್ಯಡ್ ಮಾಡಿದ್ದೀನಿ. ಆ ಕಡೆ ರೈಟ್ ಸೈಡಲ್ಲಿ ಕೂಡ ನಾವೇನು ಮಾಡೋಣ? ಬ್ರೆಡ್ತನೇ ಆ್ಯಡ್ ಮಾಡೋಣ. 2 ಟೈಮ್ಸ್ ಬಿ ಪ್ಲಸ್ ಬಿ. ಇಲ್ಲೂ ಬ್ರೆಡ್ತನೇ ಆ್ಯಡ್ ಮಾಡಿದ್ದೀನಿ, ಇಲ್ಲೂ ಬ್ರೆಡ್ತನೇ ಆ್ಯಡ್ ಮಾಡಿದ್ದೀನಿ, ಎರಡೂ ಕಡೆ ಮಾಡಿದ್ದೀನಿ. ಏನಕ್ಕೆ ಸರ್ ಈ ಥರ ಮಾಡಿದ್ದೀರಾ, ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರೆ, ನೋಡಿ ಎಲ್ ಪ್ಲಸ್ ಬಿ ಅಂದರೆ ಏನು? ಎಲ್ ಪ್ಲಸ್ ಬಿ ಅಂದರೆ 77 ತಾನೆ, ಇಲ್ಲಿ ಹಾಕ್ಬಿಡಿ. 77 ಇಸ್ ಈಕ್ವಲ್ ಟು 2 ಪ್ಲಸ್ 2b ಪ್ಲಸ್ ಬಿ ಎಷ್ಟಾಯಿತು? 3b. ಸೊ ಈ 2b 2 ಈ ಕಡೆ ಬಂದರೆ 77 ಮೈನಸ್ 2 ಎಷ್ಟಾಯಿತು? 75 ಇಸ್ ಈಕ್ವಲ್ ಟು 3b. ಸೊ ಬಿ ಎಷ್ಟಾಯಿತು? 75 ಡಿವೈಡೆಡ್ ಬೈ 3, 3 1 ಝಾ 325 ಝಾ ಎಷ್ಟಾಯಿತು? ಬ್ರೆಡ್ತು 25 ಮೀಟರ್. ಇವಾಗ ಏನು ಮಾಡ್ಬೋದು? ಈ 25 ಮೀಟರ್ನ ಎಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಮುಗಿದೋಯ್ತು. ಏನಾಗುತ್ತದು? ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 77, ಎಲ್ ಪ್ಲಸ್ ಬಿ ಎಷ್ಟು? 25 ಇಸ್ ಈಕ್ವಲ್ ಟು 77, ಎಲ್ ಇಸ್ ಈಕ್ವಲ್ ಟು 77 ಮೈನಸ್ 25 ವಿಚ್ ಇಸ್ ಈಕ್ವಲ್ ಟು 52 ಮೀಟರ್. ಈ ಥರನೂ ಮಾಡ್ಬೋದು. ಇಲ್ಲಿ ಈ ಥರ ಮಾಡೋದಂದರೆ ಏನು ಗೊತ್ತಾ? ಇದು ಒಂದೇ ನೋಡಿ ಎಕ್ಸ್ಟ್ರಾ. ಎರಡೂ ಕಡೆ ಏನು ಮಾಡಿದ್ದೀನಿ? ಬ್ರೆಡ್ ಹತ್ರ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಎಲ್ ಪ್ಲಸ್ ಬಿ ಬರಬೇಕಾಯ್ತು ನನಗೆ. ಎಲ್ ಪ್ಲಸ್ ಬಿ ಬರೋ ಥರ ನೋಡಿಕೊಂಡೆ, ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆನ್ಸರ್ ಬಂದುಬಿಡ್ತು. ಸೊ ಎಕ್ಸಾಮಲ್ಲಿ ಇವೆಲ್ಲ ನಿಮಗೆ ಲೆಂತಿ ಅನಿಸ್ತವೆ, ಪ್ರಾಕ್ಟೀಸ್ ಮಾಡಿದ್ರೆ ಭಾಳ ಸಿಂಪಲ್ಲು. ಪ್ರಾಕ್ಟೀಸ್ ಮಾಡಿ, ಯಾಕಂದರೆ 90 ನಿಮಿಷ ನಿಮಗೆ ಮ್ಯಾಥಮೆಟಿಕ್ಸು ಶಾರ್ಟಲ್ಲಿರ್ತವೆ, ಭಾಳ ಸಿಂಪಲಾಗಿರ್ತವೆ. ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನು ಕೊನೆಯ ಪ್ರಶ್ನೆ, 2 ನಂಬರ್ಸ್ ಆರ್ ಇನ್ ದಿ ರೇಷಿಯೋ. ಸೇಮ್ ನೋಡಿ, ಎರಡು ಸಂಖ್ಯೆಗಳ ರೇಷಿಯೋ ಅನುಪಾತ ಕೊಟ್ಟಿದ್ದಾನೆ. 2 ನಂಬರ್ಸ್, ಯಾವುದೋ ಒಂದು ಸಂಖ್ಯೆ ನಂಬರ್ ಅಂತ ಇಟ್ಕೊಳ್ಳಿ, ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ. ಇದು ಒಂದು ಸಂಖ್ಯೆ, ಇದೊಂದು ಸಂಖ್ಯೆ. ಈ ಎರಡು ಸಂಖ್ಯೆಗಳ ರೇಷಿಯೋ ಎಷ್ಟಿದೆ? 8:3 ಇದೆ. ಇಫ್ ದಿಸ್ ಸಮ್, ನೋಡಿ ಸಮ್ ಅಂತ ಹೇಳ್ತಾನೆ, ಹೋದ ಸಲ ಡಿಫರೆನ್ಸ್ ಮಾಡಿದ್ವಿ, ಸಮ್ಮನಲ್ಲೂ ಮಾಡಿದ್ವಿ. ಇದು ಸಮ್ ಆಫ್ 2 ನಂಬರ್ಸ್, ಯಾವುದದು? ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಎಷ್ಟಂತ ಹೇಳ್ತಾನೆ? 144 ಅಂತ ಹೇಳ್ತಾನೆ. ಫೈಂಡ್ ದಿ ನಂಬರ್ಸ್. ಸೊ 8:3 ನಾನು ಹಿಂಗೆ ಬರ್ಕೋಬೋದಾ? 8x:3x ಅಂತ ಬರ್ಕೋಬೋದಾ? ಎ ಅಂದರೆ ಎಷ್ಟು? 8x. ಬಿ ಅಂದರೆ ಎಷ್ಟು? 3x. ಎ ಅಂದರೆ ಎಷ್ಟು? 8x, ಬಿ ಅಂದರೆ ಎಷ್ಟು? 3x. ಸೊ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಎ ಎಷ್ಟಿದೆ? 8x, ಬಿ ಎಷ್ಟಿದೆ? 3x, ಎಷ್ಟಿದೆ? 144 ಅಂತ ಹೇಳ್ತಾನೆ. ಅಷ್ಟೇ. ಸಮ್ ಆಫ್ 2 ನಂಬರ್ಸ್ ಎಷ್ಟಿದೆ? 144 ಅಂತ ಹೇಳ್ತಾನೆ. ಏನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದಿ ನಂಬರ್ಸ್. ಈ ಎರಡು ಸಂಖ್ಯೆಗಳ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಎಕ್ಸಾಮಲ್ಲಿ ನಿಮಗೆ ಎರಡು ಸಂಖ್ಯೆಗಳನ್ನ ಕೇಳಬಹುದು, ಕೇಳದೇ ಇರ್ಬೋದು, ಯಾವುದಾದ್ರೂ ಒಂದು ಸಂಖ್ಯೆ ವ್ಯಾಲ್ಯೂ ಅಂತ ಕೇಳ್ತಾನೆ. ಸೊ 8x ಪ್ಲಸ್ 3x ಎಷ್ಟಾಯಿತು? 11x ಇಸ್ ಈಕ್ವಲ್ ಟು 144. ಎಕ್ಸ್ ಎಷ್ಟಾಯಿತು? 144 ಡಿವೈಡೆಡ್ ಬೈ 11. 11 ಝಾ 11. ನೆಕ್ಸ್ಟು ಈ ಸಂಖ್ಯೆ ನೋಡಿ, ಇಲ್ಲಿ ಮಿಸ್ಟೇಕ್ ಏನು ಮಾಡಿದ್ದೀನಿ ನೋಡಿ, 144 ಅಂತ ಬರೆದುಬಿಟ್ಟಿದ್ದೀನಿ. ಚೆನ್ನಾಗಿ ಓದಬೇಕು, ಅದಕ್ಕೆ ಪ್ರಶ್ನೆ ಭಾಳ ಇಂಪಾರ್ಟೆಂಟು. ಇಲ್ಲಿ ನೋಡಿ ಎಷ್ಟಂತ ಹೇಳಿದ್ದಾನೆ? ಸಮ್ ಆಫ್ 2 ನಂಬರ್ಸ್ ಈಸ್ 143 ಹೇಳಿದ್ದಾನೆ. ಎಷ್ಟು? 143. ಸಮ್ ಆಫ್ 2 ನಂಬರ್ಸ್ ಈಸ್ 143 ಹೇಳಿರೋದು. ಓಕೆನಾ? ಸೊ ಡಿವೈಡೆಡ್ ಬೈ 11. 11 ಝಾ 11. 11 ಇನ್ನೊಂದು ಸಲ ಮಿಸ್ಟೇಕ್ ಮಾಡಿಕೊಂಡಿದ್ದೀನ. ಸೊ ಕ್ಲಿಯರಾಗಿ ಬರ್ಕೊಳ್ಳಿ. ಮಿಸ್ಟೇಕ್ ಆದರೆ ಮಿಸ್ಟೇಕ್ ಆಗಿಬಿಟ್ರೆ ಮತ್ತೆ ನಿಮಗೆ ಟೈಮ್ ಹೋಗ್ಬಿಡುತ್ತೆ. ಸೊ ಬರ್ಕೊಳ್ಳೋ ಟೈಮಲ್ಲೇ ಕ್ಲಿಯರಾಗಿ ಓದ್ಕೊಂಡು ಬರ್ಕೊಳ್ಳಿ. ಸೊ ಎಷ್ಟಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 144 ಡಿವೈಡೆಡ್ ಬೈ 11. 11 ಝಾ 11. ನೆಕ್ಸ್ಟ್ ಉಳಿತು ಇಲ್ಲಿ 3. ಇದೆಷ್ಟು ಬರ್ಕೊಳ್ಬೇಕಾಯ್ತು? ಇಲ್ಲಿ 4 ಬರ್ಕೊಂಡಿದ್ದು ನೋಡಿ. ಮತ್ತೆ ಇನ್ನೊಂದು ಸಲ ಇಲ್ಲಿ ಎಷ್ಟು ಬರೀಬೇಕಾಯ್ತು? 3 ಅಲ್ವಾ? ಸೊ 11 1 ಝಾ 11. ಇಲ್ಲಿ 11 ಝಾ 11. 14 11 ಹೋದರೆ ಇನ್ನು 3 ಉಳಿತು. ಇಲ್ಲಿ ಎಷ್ಟಾಯಿತು? 33 ಆಯ್ತಲ್ವಾ? ಸೊ 11 3 ಝಾ 33. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಹಿಂಗೂ ಮಾಡ್ಬೋದು. 11 144 143. 11 1 ಝಾ 11. ಎಷ್ಟು ಉಳಿತು? 3. ಈ 3 ಕೆಳಗೆ ಡ್ರಾಪ್ ಮಾಡ್ತೀರಾ. 11 3 ಝಾ 33. ಎಷ್ಟಾಯಿತು? 0 ಬಂತಾ? ಎಷ್ಟು ಬಂತು? 13. 11ಗೆ 13ನಲ್ಲಿ 143 ಹೊರಟೋಗ್ಬಿಡುತ್ತೆ. 11 1 ಝಾ 11. 13 ಝಾ 143. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 13 ಬಂತು. ನಮ್ಗೆ ಕೇಳಿರೋದೇನು? ಎರಡು ಸಂಖ್ಯೆಗಳ ವ್ಯಾಲ್ಯೂ. ದೇರ್ ಫೋರ್ ಫಸ್ಟ್ ಎ ಸಂಖ್ಯೆ ಎಷ್ಟಿದೆ? 8x ಇದೆ. 8 ಇಂಟು 13. 8 ಇಂಟು 13 ಹೆಂಗೆ ಮಾಡ್ತೀರಾ? 8 3 8 3 8 ಝಾ 24. 8 3 ಝಾ 24. 8 1 ಝಾ 8. 8 ಪ್ಲಸ್ 2 ಎಷ್ಟಾಯಿತು? 10. 104 ಆಯ್ತು ಫಸ್ಟ್ ಸಂಖ್ಯೆ. ಎರಡನೇ ಸಂಖ್ಯೆ ನೋಡಿ, ಯಾವುದದು? ಬಿ. ಬಿ ಎಷ್ಟಿದೆ? 3x ಇದೆ. 3 ಇಂಟು 13. 3 ಇಂಟು 13. 3 3 9. 3 1 3 39.
ಸೊ ಎಷ್ಟಾಯಿತು 104. ಮೊದಲ ಸಂಖ್ಯೆ, ಎರಡನೇ ಸಂಖ್ಯೆ ಎಷ್ಟಾಯಿತು 39 ಆಯಿತು. ಸೊ ಈ ರೀತಿಯಲ್ಲಿ ನಾವು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಮ್ಮ ಸ್ಟೂಡೆಂಟ್ ಒಬ್ಬರು ಕ್ವಶನ್ನ ಸೆಂಡ್ ಮಾಡಿದ್ದಾರೆ, ಆ ಒಂದು ಕ್ವಶನ್ನ ಸಾಲ್ವ್ ಮಾಡಿಬಿಡ್ತೀನಿ. ಯಾಕಂದರೆ ಇದು ಪ್ರೀವಿಯಸ್ ಇಯರಲ್ಲಿ ಬಂದಿರೋಂಥ ಪ್ರಶ್ನೆ ಅಂತ ಇದು. ಸೊ ಆ ಒಂದು ಪ್ರಶ್ನೆನ ತೊಗೊಳ್ತಾ ಇದ್ದೀನಿ. ಸೊ ಯಾಕಂದರೆ ಕ್ವಶನ್ ಪೇಪರಲ್ಲಿ ಬಂದಿರೋಂಥ ಕ್ವಶನ್ಸ್ನ ಸ್ಟೂಡೆಂಟ್ ಸೆಂಡ್ ಮಾಡ್ತಿದ್ದಾರೆ. ಸೊ ಆ ಒಂದು ಪ್ರಶ್ನೆನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ನೋಡಿ. ಅವರು ನನಗೆ ಸೊಲ್ಯೂಷನ್ ಭಾಳ ಲೆಂತಿಯಲ್ಲಿ ಕಳಿಸಿದ್ರು, ಬಟ್ ಅಷ್ಟು ಲೆಂತಿ ಸೊಲ್ಯೂಷನ್ ನಮಗೆ ಬೇಕಾಗಿಲ್ಲ ಅನಿಸಿದೆ. ಸೊ ಏನಪ್ಪ ಪ್ರಶ್ನೆ ಅಂದರೆ ಈ ಥರ ಇದೆ. ಇದು ಎಕ್ಸಾಮ್ ಪೇಪರಿನ ಸೊಲ್ಯೂಷನ್. ಇದು ಯಾವ ಪೇಪರ್ ನನಗೆ ಗೊತ್ತಿಲ್ಲ, ಕಳಿಸಿದ್ದಾರೆ. ಎಕ್ಸಾಮ್ ಪೇಪರ್ ಕ್ವಶನ್ ಇದು. ಸೊ ಕ್ವಶನ್ ಏನಿದಪ್ಪ ಅಂತಂದರೆ ಈ ಥರ ಇದೆ ನೋಡಿ. √80 + 6√5 ಏನು 6√5 ಈಸ್ ಈಕ್ವಲ್ ಟು √80 + 6√5 ಫೈಂಡ್ ಔಟ್ ಮಾಡಬೇಕು. ನಮಗೇನು ವ್ಯಾಲ್ಯೂ ಕೊಟ್ಟಿದ್ದಾರಪ್ಪ ಅಂತಂದರೆ ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನು 3√5 + √125 ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು 17.88 ಅಂತೇಳಿ. ಸೊ 3√5 + √125 17.8 ಆದಾಗ √80 + 6√5 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಈ ಥರ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ನ ಕೇಳ್ತಾರೆ. ಇದು ಸರ್ಡ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು. ಸ್ಕ್ವೇರ್ ಆ್ಯಂಡ್ ರೂಟ್ಸು ಮತ್ತು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸು ಸರ್ಡ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಹೆಂಗೆ ಸಾಲ್ವ್ ಮಾಡ್ತೀವಿ ಅಂತ ನೋಡಿ. ಫಸ್ಟ್ ಏನು ಕೊಟ್ಟಿದ್ದಾರಲ್ಲ ಅದನ್ನು ತೊಗೊಳ್ಳಿ. ಗೀವನ್ ಏನು ಕೊಟ್ಟಿದ್ದಾರೆ 3√5 + √125 ಕೊಟ್ಟಿದ್ದಾರೆ. ಎಷ್ಟು ವ್ಯಾಲ್ಯೂ ಅದು 17.88. ಸೊ ನಿಮ್ಗೆ ಗೊತ್ತಿರಬೇಕು 125ನ ನಾನು 25 ಇಂಟು ಹೆಂಗೆ ನೋಡಿರಿ 125 ಹೆಂಗೆ ಬರ್ಕೋಬೋದು, 25 ಇಂಟು 3 ಬರೆದ್ರೆ 75 ಆಗುತ್ತಲ್ವಾ. ಸೊ ಇದನ್ನು ನೋಡಿ ಹೆಂಗೆ ಬರ್ಕೋಬೋದು ನೋಡಿ. 125ನ 25 5 25 5 ಎಷ್ಟಾಗುತ್ತೆ 25 5 125ನೇ ಆಗುತ್ತೆ. ಸೊ ನಾನು ಈ 125ನ ಈ ಥರ ಬರ್ಕೊಳ್ತೀನಿ. ಯಾಕಂದರೆ ಸ್ಕ್ವೇರ್ ರೂಟಲ್ಲಿ ಇಲ್ಲಿ ನೋಡಿ ಇವೆರಡು ಸಂಖ್ಯೆಗಳೇ, ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇರಬೇಕು ಆ ಥರ ಬರ್ಕೊಂಡಾಗ. ಸೊ 3√5 + ಅಂಡರ್ ರೂಟಲ್ಲಿ 125ನ ನಾನು ಹೇಗೆ ಬರ್ಕೊಳ್ತೀನಿ 25 ಇಂಟು 5 ಅಂತ ಬರ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು 25. ಸೊ ನನಗೇನಾದರೂ √9 ಇಂಟು 1 ಅಂತ ಇತ್ತು ಅಂದರೆ 9 ಇಂಟು 7 ಅಂತ ಇತ್ತು ಅಂದರೆ 9 ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರಾ, ಯಾವ ಸಂಖ್ಯೆದು ಪರ್ಫೆಕ್ಟ್ ಸ್ಕ್ವೇರ್ 3ಇದು 3√7 ಅಂತ ಬರ್ಕೋಬೋದು. ಒಂದು ವೇಳೆ √25 ಇಂಟು 2 ಅಂತಿದ್ರೆ 25 ಯಾವ ನಂಬರ್ದು ಪರ್ಫೆಕ್ಟ್ ಸ್ಕ್ವೇರ್ 5 5√2 ಅಂತ ಬರಿಬೋದು. ಅದೇ ಥರನೇ √16 ಇಂಟು 3 ಅಂತಿದ್ರೆ 16 ಯಾವ ಸಂಖ್ಯೆದು ಪರ್ಫೆಕ್ಟ್ ಸ್ಕ್ವೇರ್ 4ದು 4√3 ಅಂತ ಬರಿಬೋದು. ಸೊ ಈಗ ಅಲ್ಲಿ 25 ಇಂಟು 5 ಅಂತಿದೆ. ಸೊ 25 ಯಾವುದ್ರದ್ದು ಪರ್ಫೆಕ್ಟ್ ಸ್ಕ್ವೇರ್ 5 ಅಂತ ಬರೆದೆ. ಇಲ್ಲಿ 3√5. ಇದರ ಸಂಖ್ಯೆ ಎಷ್ಟಿದೆ, ಇದರ ವ್ಯಾಲ್ಯೂ ಎಷ್ಟಿದೆ 17.88. ಎಷ್ಟು 17.88. ಸೊ ಈಗ ನಮ್ಮ ಲೆಫ್ಟ್ ಸೈಡಲ್ಲಿ ಅಬ್ಸರ್ವ್ ಮಾಡಿ, ಎರಡರಲ್ಲೂ ಇರುವಂಥ ಸಂಖ್ಯೆ ಏನು √5. ಸೊ √5ನ ಕಾಮನ್ ಆಗಿ ತೆಗಿರಿ. √5ನ ಕಾಮನ್ ಆಗಿ ತೆಗೆದ್ರೆ ಇಲ್ಲೇನು ಉಳಿಯುತ್ತೆ 3, ಸೆಕೆಂಡ್ ಟರ್ಮಲ್ಲಿ ಏನು ಉಳಿಯುತ್ತೆ 5. ಇದೆಷ್ಟಾಯಿತು 17.88. ಹೌದಾ, ಅವ್ರು ಕೊಟ್ಟಿರೋದು. ಈಗ √5 3 + 5 ಎಷ್ಟು 8 ಈಸ್ ಈಕ್ವಲ್ ಟು 17.88 ಆಯಿತು. ಈಗ ನನಗೆ √5 ವ್ಯಾಲ್ಯೂ ಎಷ್ಟಾಗುತ್ತೆ 17.88 ಡಿವೈಡೆಡ್ ಬೈ 8. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಅವರು ಕೇಳಿರೋದೇನು ಇದ್ರ ವ್ಯಾಲ್ಯೂ ಕೇಳಿದ್ದಾರೆ. √80 + 6√5 ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟಾ, ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಮಾಡ್ತಾರೆ ನೋಡಿ. ಇವಾಗ √80 ಇದೇ ಥರನೇ ಬರ್ಕೊಳಕ್ಕೆ ನೋಡಿ. ಹೆಂಗೆ ಬರಿಬೋದು √80ನ 16 ಇಂಟು 5 ಮಾಡ್ಬೋದಾ. 16 5 ಎಷ್ಟು 16 5 ಎಷ್ಟಾಗುತ್ತೆ 80 ಆಗುತ್ತೆ. ಸೊ √80ನ ನಾನು 16 ಇಂಟು 5 √16 ಇಂಟು 5 ಅಂತ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಆ ಥರ ಬರ್ಕೊಳ್ತಿದ್ದೀನಿ ಅಂತೇಳಿ ನಿಮಗೆ ಗೊತ್ತಾಗಿರಬೇಕು. 16 ಇಂಟು 5 + 6√5. ಇವಾಗ ಆ ಬರ್ಕೊಂಡಿರೋ ಸಂಖ್ಯೆಗಳಲ್ಲಿ ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಇದೆ 16. ಯಾವುದರ ಪರ್ಫೆಕ್ಟ್ ಸ್ಕ್ವೇರ್ ಅದು 5. ಹೌದಾ, ಅಲ್ಲ 5 ಅಲ್ಲ 4ದು ಪರ್ಫೆಕ್ಟ್ ಸ್ಕ್ವೇರ್ 4 4 ಎಷ್ಟು 16 ಅಲ್ವಾ. ಸೊ 4√5 ಸೇಮ್ ಇದೇ ಕಾನ್ಸೆಪ್ಟ್ನ ಇಲ್ಲಿ ಬರ್ಕೊಂಡಿದ್ವಲ್ಲ, ಇದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಿದ್ದೀನಿ. 16 4ದು ಪರ್ಫೆಕ್ಟ್ ಸ್ಕ್ವೇರ್ 4√5 ಆಯಿತು + 6√5. ಸೊ ಇವೆರಡರಲ್ಲಿ ಪರ್ಫೆಕ್ಟ್ ಇವಾಗ ಕಾಮನ್ ಯಾವುದಿದೆ ನೋಡಿ, ಎರಡರಲ್ಲೂ ಕಾಮನ್ ಇರೋದು √5. ಸೊ √5ನ ಕಾಮನ್ ತೆಗಿರಿ. ಅವಾಗೇನು ಹೇಳಿತ್ತು 4 + 6 ಉಳಿತು. ಈಗ ನೋಡಿ 4 + 6 ಎಷ್ಟಾಯಿತು 10√5 ಆಯಿತು. ಈಗ ನಾನು ಏನು ಮಾಡ್ತೀನಿ ಅಂದರೆ ಆ 1 ಬರ್ಕೊಂಡಿದ್ವಲ್ಲ, ಏನು √5 ವ್ಯಾಲ್ಯೂ ಎಷ್ಟಿದೆ 17.88 ಡಿವೈಡೆಡ್ ಬೈ 8. ಸೊ ಏನು ಬರೋಣ ಅಂದರೆ 10 ಇಂಟು √5 ಜಾಗದಲ್ಲಿ 17.88 ಡಿವೈಡೆಡ್ ಬೈ 8 ಅಂತ ಮಾಡಿಕೊಂಡೆ. ಈಗಿನ ಭಾಳ ಸಿಂಪಲ್. ಸೊ ನೆನ್ಪಿಟ್ಕೊಳ್ರಿ ಇಲ್ಲಿ. ಈಗ 1.23 ತಪ್ಪ. ನಾನು ಇದನ್ನು ಡೆಸಿಮಲ್ ಕನ್ವರ್ಷನ್ ಮೂವ್ ಮಾಡಬೇಕು ಅಂದಾಗ ಎರಡು ಸಂಖ್ಯೆನ ಈ ಥರ ಬರ್ಕೊಂಡಾಗೆ 1 2 3 ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ತೊಗೊಂಡ್ರೆ ಎಷ್ಟು ಸಂಖ್ಯೆ ಮೂವ್ ಮಾಡ್ತಿದ್ದೀನಿ 2 ಸಂಖ್ಯೆ. ಸೊ 1 2 3 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಮೂವ್ ಮಾಡಿದ್ದೀನಿ 2 ಅಲ್ಲ. ಸೊ 123 ಡಿವೈಡ್ ಬೈ 100 ಅಂತ ಬರೀಬೋದು. 1.11 ನಾನೇನಾದರೂ ಒಂದೇ ಸಂಖ್ಯೆ ಈ ಕಡೆ ಮೂವ್ ಮಾಡ್ತೀನಿ ಆ ಕಡೆಯಿಂದ. ಸೊ ಅವಾಗೇನಾಗುತ್ತೆ 11.1 ಒಂದೇ ಸಂಖ್ಯೆ ಮೂವ್ ಮಾಡಿರೋದು ಇಲ್ಲಿ 1 ಇದೆ. 11.1 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಮೂವ್ ಮಾಡಿದ್ದೀನಿ 1 0 ಬರುತ್ತೆ. ಅದೇ ಥರನೇ 153.271 ಅಂತ ಇಟ್ಕೊಳ್ಳೋಣ. ಎರಡು ಸಂಖ್ಯೆ ಮೂವ್ ಮಾಡಬೇಕು ಈ ಕಡೆಗೆ. ಅವಾಗೇನಾಗುತ್ತೆ 15327
ಪಾಯಿಂಟ್ ಆದಮೇಲೆ ಆ ಕಡೆ ಇನ್ನೆಷ್ಟು ಉಳಿಯಿತು 1 ಹೌದಾ. ಎಷ್ಟು ಸಂಖ್ಯೆ ಮೂವ್ ಮಾಡಿದ್ದೀನಿ 2 ಸಂಖ್ಯೆ 0. ಸೊ ಅದೇ ಕಾನ್ಸೆಪ್ಟನ್ನ ಇಲ್ಲಿ ಮೇಲ್ಗಡೆ ಯೂಸ್ ಮಾಡಿ. ಸೊ ಏನಾಗುತ್ತೆ 10 ಇಂಟು 17 ಎರಡೂ ಸಂಖ್ಯೆನ ನಾನು ಈ ಕಡೆ ಮೂವ್ ಮಾಡ್ತಿದ್ದೀನಿ 1788. ಏನಾಗಬೇಕು ಕೆಳಗಡೆ 2 ಸಂಖ್ಯೆ ಮೂವ್ ಮಾಡಿದ್ದು ತಾನೆ ಈ ಕಡೆಯಿಂದ. ಸೊ ಎಷ್ಟಾಗಬೇಕು 100. 2 ಸಂಖ್ಯೆ ಮೂವ್ ಮಾಡಿರಿ ಕಣದ ಕೆಳಗಡೆ ಏನಿದೆ 8 ಇದೆ. ಯಾಕೆ ಈ ಥರ ಬರ್ಕೊಂಡೆ ಅಂದರೆ ಇಲ್ಲಿ ನೋಡಿ ಮೇಲೆ ಒಂದು 0 ಕೆಳಗಡೆ ಒಂದು 0 ಕ್ಯಾನ್ಸಲ್. ಸೊ ಇವಾಗ ಎಷ್ಟು ಉಳಿತು 1788 ಡಿವೈಡೆಡ್ ಬೈ 10 ಪಕ್ಕದಲ್ಲೇ ಇಟ್ಕೊಳ್ಳಿ ಇಂಟು 8 ಹಂಗೆ. ಈಗ ನಾನು ಇವೆರಡನ್ನ ಡಿವೈಡ್ ಮಾಡಿ ತೊಗೊಳ್ತಾ ಇದ್ದೀನಿ, ಇವೆರಡನ್ನ ಡಿವೈಡ್ ಮಾಡ್ತಾಯಿದ್ದೀನಿ. ಹೇಳ್ಬೇಕಂದ್ರೆ ಇದು ನಿಮಗೆ ಲೆಂತಿ ಅನಿಸ್ಬೋದು, ಬಟ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯಾಕಂದರೆ ನನಗೆ ನಿನ್ನೆ ಸೆಂಡ್ ಮಾಡಿದ್ರು ಸ್ಕ್ವೇರ್ ರೂಟ್ ಎಲ್ಲ ಫೈಂಡ್ ಔಟ್ ಮಾಡಿ ಏನೇನೋ ಮಾಡಿದ್ರು, ಅದು ನನಗೆ ಭಾಳ ಲೆಂತಿ ಅನಿಸ್ತು. ಅಷ್ಟು ಲೆಂತಿಗಿಂತ ಈ ಥರ ಸಿಂಪಲಾಗಿ ಮಾಡ್ಕೋಬೋದು. ಇದನ್ನು ನಿಮಗೆ ಪ್ರಾಕ್ಟೀಸ್ ಆದರೆ ಈ ಥರ ಪರ್ಟಿಕ್ಯುಲರ್ ಕ್ವಶನ್ಸ್ ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿ ನೋಡಿ ಇವಾಗ 8 ಯಾವುದನ್ನು ಡಿವೈಡ್ ಮಾಡೋಣ 1888ನ ಡಿವೈಡ್ ಮಾಡೋಣ. 8 2 ಎಷ್ಟು 16. ಇನ್ನೆಷ್ಟು ಉಳಿತಲ್ಲಿ 17 16 ಹೋದರೆ 1. 8ನ ಕೆಳಗಡೆ ತೊಗೊಳ್ಳಿ, 8 ತೊಗೊಂಡೆ. 8 2 ಮತ್ತೆ ಎಷ್ಟಾಯಿತು 16. ಇನ್ನೆಷ್ಟು ಉಳಿತು 2. ಮತ್ತೆ ಏನು ಮಾಡೋಣ 8ನ ಇಲ್ಲಿ ತೊಗೊಳ್ಳೋಣ, 8 ತೊಗೊಂಡೆ. 8 3 ಎಷ್ಟಾಯಿತು 24 ಹೌದಾ 24. ಇನ್ನೆಷ್ಟು ಉಳಿತು 4. ಈಗ ಪಾಯಿಂಟ್ ಇಡಿ ಇಲ್ಲಿ 0 ತೊಗೊಳ್ಳಿ. 8 5 ಎಷ್ಟಾಯಿತು 8 5 40. 5 8 40 40 0 ಬಂತು. ಸೊ ಇಲ್ಲಿ ಎಷ್ಟು ಬಂತು 222 223.55 ಬಂತು. ಏನು 223.5 ಡಿವೈಡೆಡ್ ಬೈ ನೆಕ್ಸ್ಟ್ ಇದೆ ಇಲ್ಲಿ ಕೆಳಗಡೆ 10 ಇದೆ ಬಿಟ್ಟಿಲ್ಲ ನಾವು ಅದನ್ನು ಹಾಗೆ ಇಟ್ಕೊಳ್ಳಿ. ಯಾಕಂದರೆ ನಾನು ಇವಾಗ ಡಿವೈಡ್ ಮಾಡೋದು ಕೇವಲ 8ಇಂದ ಮಾತ್ರ. ಈಗ ಇಲ್ಲಿ ನೋಡಿ ಕೆಳಗಡೆ ಇವಾಗ ನಾವು ಈ ಕಡೆಯಿಂದ ಈ ಕಡೆಗೆ ತೊಗೊಳ್ತಾ ಇದ್ವಿ, ಕೆಳಗಡೆ 100 ಬರ್ತಿದ್ವಿ. ಈಗ ಒಂದು ವೇಳೆ ನಾವು ಈ ಕಡೆಯಿಂದ ಈ ಕಡೆಗೆ ತೊಗೊಂಡಾಗ ಕೆಳಗಡೆ ಒಂದು ಸಂಖ್ಯೆ ಕಮ್ಮಿ ಮಾಡಬೇಕು ಅಂದರೆ 0ನ. ಸೊ ನಿಮಗಿಲ್ಲ ಅಂದರೆ ಈ ಥರ ನೋಡಿ 30 ಡಿವೈಡೆಡ್ ಬೈ 10 ಅಂದರೆ ಎಷ್ಟಾಗುತ್ತೆ 0 ಸಾರಿ 30 ಅಲ್ಲ 22 ಡಿವೈಡೆಡ್ ಬೈ 10 ಅಂದರೆ ನಾವೇನು ಬರೀಬೋದು ಗೊತ್ತಾ 2.2. 11 ಡಿವೈಡೆಡ್ ಬೈ 10 ಅಂತಾರೆ ಅಂದರೆ ಎಷ್ಟು ಬರೀಬೋದು ಗೊತ್ತಾ 1.1. ಈಗ 22.1 ಇತ್ತಪ್ಪ ಡಿವೈಡೆಡ್ ಬೈ 10 ಅಂದರೆ ಈ ಕಡೆಯಿಂದ ಒಂದು ಆ ಕಡೆಗೆ ಹೋದರೆ ಒಂದು 0 ಕ್ಯಾನ್ಸಲ್ ಆಗ್ಬಿಡ್ತದೆ. ಅಂದರೆ 2.21 ಅಷ್ಟೇ, ಯಾಕೆ 10 ಹೋಯ್ತು. ಅದೇ ಥರನೇ ನೋಡಿ ಇಲ್ಲಿ 2256.13 ಇತ್ತಪ್ಪ. ಸೊ ನನಗೆ ಡಿವೈಡೆಡ್ ಬೈ 10 ಇದ್ದಾಗ ಏನಾಗಬೇಕು ಒಂದು ಸಂಖ್ಯೆ ಮಾತ್ರ ಆ ಕಡೆ ಹೋಗುತ್ತೆ, ಯಾಕೆ ಒಂದೇ 0 ಇರೋದು. 225.313 0 ಹೋಯ್ತು. ಅದೇ ಥರನೇ 151.63 ಇತ್ತು ಡಿವೈಡೆಡ್ ಬೈ 10. ಸೊ ಏನು ಮಾಡಬೇಕು ಡಿವೈಡೆಡ್ ಬೈ 10 ಇದ್ದು ಈ ಕಡೆ ಮೂವ್ ಮಾಡಬೇಕಂದಾಗ ಏನು ಮಾಡೋಣ ಒಂದು ಸಂಖ್ಯೆ ಮಾತ್ರ ಮೂವ್ ಮಾಡಬೇಕು, ಯಾಕೆ ಒಂದೇ 0 ಮೂವ್ ಆಗೋದು. ಸೊ ಏನಾಗುತ್ತೆ 15.163 ಆಗುತ್ತೆ ಅಷ್ಟೇ. ಸೊ ಕೆಳಗಡೆ ಒಂದು ಸಂಖ್ಯೆ 0 ಐತೆ, ಕೆಳಗಡೆ ಒಂದು 0 ಇದೆ ಅಂದರೆ ಒಂದು ಸಂಖ್ಯೆನ ಮಾತ್ರ ನೀವು ಲೆಫ್ಟ್ ಸೈಡಿಂದ ಆ ಕಡೆ ಮೂವ್ ಮಾಡ್ಬೋದು. ಸೊ ಒಂದು 0 ಇದೆ, ನಾನೇನು ಮಾಡ್ಬೋದು ಲೆಫ್ಟ್ ಸೈಡಿಂದ ಒಂದು ಸಂಖ್ಯೆನ ಆ ಕಡೆ ಮೂವ್ ಮಾಡ್ಬೋದು. ಏನಾಗುತ್ತೆ 22.35 ಆಗುತ್ತೆ. 22.35 ಈ ಪ್ರಶ್ನೆಯ ಉತ್ತರ ಎಷ್ಟಾಗುತ್ತೆ 22.35 ಆಗುತ್ತೆ ನೋಡಿ. ಈ ಥರ ಸಾಲ್ವ್ ಮಾಡಬೇಕು. ಸೊ ನಿಮಗೆ ಇದು ಕ್ಲಿಯರಾಗಿ ಅರ್ಥ ಆಗಿದೆ ಅನಿಸುತ್ತೆ. ಸೊ ನಿಮಗೂ ಇನ್ನು ಈ ಥರ ಯಾವುದಾದ್ರೂ ಪ್ರಶ್ನೆಗಳಿತ್ತು ಅಂತಂದರೆ ನೀವು ನನಗೆ ಸೆಂಡ್ ಮಾಡ್ಬೋದು. ಸೊ ಲ್ಯಾಂಡ್ ಸರ್ವೇಯರ್ಗೆ ನಾನು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲರಿಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಸೊ ಗ್ರೂಪ್ನ ನೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ನಿಮ್ಗೆ ಯಾವುದಾದ್ರೂ ಹೊಸ ಕ್ವಶನ್ಗಳು ಹೊಸ ಪ್ರಶ್ನೆಗಳಿದ್ದರೆ ನೀವಲ್ಲಿ ನನಗೆ ಸೆಂಡ್ ಮಾಡ್ಬೋದು. ಆ ಪ್ರಶ್ನೆಗಳ ತೊಗೊಂಡು ನಾನು ನಿಮಗೆ ಸಾಲ್ವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಖ್ಯವಾಗಿ ಲ್ಯಾಂಡ್ ಸರ್ವೇಯರ್ ಗ್ರೂಪ್ಸ್ ಯಾವುದಾದ್ರೂ ಇದ್ದರೆ ಅಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.